ಸತ್ಯವೇದವು ದೇವರು ಕೊಟ್ಟಂತ ವಾಕ್ಯ ಗ್ರಂಥ. ದೇವರು ಮನುಷ್ಯರೊಟ್ಟಿಗೆ ಮಾತನಾಡಿರುವಂತ ಮಾತುಗಳನ್ನ ಕೇಳಿಸಿಕೊಂಡಂತ ಭಕ್ತರು ಅದನ್ನ ಬರೆದಿದ್ದಾರೆ. ಇದು ಒಂದು ಕತೆ. 66 ಪುಸ್ತಕಗಳನ್ನು ಒಳಗೊಂಡಂತಹ ಈ ಒಂದು ಮಹಾಗ್ರಂಥ ಆದಿಕಾಂಡದಿಂದ ಹಿಡಿದು ಪ್ರಕಟಣೆ ಗ್ರಂಥದವರೆಗೂ ದೇವರ ಉದ್ದೇಶ, ದೇವರು ಯಾರು ಎಂಬುದನ್ನ ನಮಗೆ ಸ್ಪಷ್ಟವಾಗಿ ತಿಳಿಸುವಂತ ಗ್ರಂಥ ಇದಾಗಿದೆ. ಇದಕ್ಕೆ ಜಾತಿ, ಧರ್ಮ ಅಥವಾ ಪ್ರಾಂತ್ಯ ವ್ಯತ್ಯಾಸ ಇಲ್ಲ. ಯಾರು ದೇವರನ್ನ ತಿಳಿದುಕೊಳ್ಳಬೇಕಂತೇಳಿ ಯಥಾರ್ಥವಾಗಿ ಹುಡುಕುತ್ತಾರೋ ಅವರು ಈ ಗ್ರಂಥದ ಮೂಲಕವಾಗಿ ಅಲ್ಲದೆ, ಈ ಗ್ರಂಥದಲ್ಲಿ ಬರೆಯಲ್ಪಟ್ಟಂತ ಬೋಧನೆಗಳನ್ನಲ್ಲದೆ ತಿಳಿದುಕೊಳ್ಳುವುದಕ್ಕೆ ಸಾಧ್ಯತೆ ಇಲ್ಲ. ಇದು ದೇವರ ಏರ್ಪಾಟು. ಆದ್ರಿಂದ ಯೇಸುವನ್ನು ನಂಬಿದಂತಹ ನಾವು ಎಷ್ಟೋ ಧನ್ಯರು. ನಮ್ಮ ಕರ್ತವ್ಯ ಏನಂತ ಹೇಳಿದ್ರೆ, ತಿಳಿದುಕೊಂಡು ಈ ಸತ್ಯವೇದದ ದೇವರನ್ನ, ಆತನು ಯಾವ ಉದ್ದೇಶಕ್ಕಾಗಿ ನಮ್ಮನ್ನುಂಟು ಮಾಡಿದ್ದಾನೋ ಅರ್ಥ ಮಾಡಿಕೊಂಡು ನಾವು ಅದನ್ನು ಇತರಿಗೆ ತಿಳಿಸುವಂತ ಜವಾಬ್ದಾರಿಕೆಯನ್ನು ನಾವು ಹೊಂದಿದ್ದೇವೆ. ನಾನು ಹೇಳಿದ ಹಾಗೆ ಸತ್ಯವೇದ 66 ಪುಸ್ತಕಗಳನ್ನು ಒಳಗೊಂಡಂತ ಒಂದು ಮಹಾಗ್ರಂಥ. ಈ ಮಹಾಗ್ರಂಥವು ಸೃಷ್ಟಿಕರ್ತನಾದ ದೇವರು ಯಾರು, ಆತನ ಉದ್ದೇಶ ಏನು ಎಂಬುದನ್ನ ತಿಳಿಸುವಂತದ್ದಾಗಿದೆ. ಇದು ಒಂದು ವಿಷಯವನ್ನ, ಟಾಪಿಕ್ ಅಥವಾ ಥೀಮ್ ಅನ್ನ ಆದಿಕಾಂಡದಿಂದ ಪ್ರಕಟಣೆಯವರೆಗೂ ತಿಳಿಸುವಂತದ್ದಾಗಿದೆ. ಅದೇನೆಂದರೆ, ದೇವರು ತನ್ನನ್ನ, ಸತ್ಯದೇವರಾದ ತನ್ನನ್ನ ಮನುಷ್ಯರು ತಿಳಿದುಕೊಂಡು ಆತನು ಸಿದ್ಧ ಮಾಡಿರುವಂತ ರಕ್ಷಣಾ ಮಾರ್ಗವನ್ನ ನಂಬಿಕೆ ಇಟ್ಟು ಆತನು ಕಳಿಸಿಕೊಟ್ಟಂತ ಯೇಸು ಕ್ರಿಸ್ತನನ್ನ ಅರಿತುಕೊಳ್ಳಬೇಕೆಂಬುದೇ ಈ ಒಂದು ಸತ್ಯವೇದದ ಪ್ರಮುಖವಾದಂತಹ ಸಾರಾಂಶವಾಗಿದೆ. ಈ ಮಹಾಕಥೆಯನ್ನು ಅರ್ಥ ಮಾಡಿಕೊಳ್ಳುವುದು ಸುಲಭವಾಗುವ ಹಾಗೆ ಸತ್ಯವೇದದ ಪಂಡಿತರುಗಳು 4, 5 ಅಥವಾ 6, 7 ಭಾಗಗಳನ್ನಾಗಿ ಮಾಡ್ತಾರೆ. ನಾನು ನಿಮ್ಮ ಜೊತೆಯಲ್ಲಿ ಇವತ್ತು ಪ್ರಮುಖವಾದಂತ 4 ಭಾಗಗಳನ್ನ ನಿಮ್ಮ ಮುಂದೆ ಇಡ್ತೀನಿ. ಈ ಸತ್ಯವೇದ ಏನು ಹೇಳುತ್ತದೆ ಎಂಬುದನ್ನ ಅರ್ಥ ಮಾಡಿಕೊಳ್ಳುವುದಕ್ಕಾಗಿ. ನಂಬರ್ 1, ಸೃಷ್ಟಿ, ಕ್ರಿಯೇಷನ್. 2ನೇದು ಪಾಪ ಅಥವಾ ಪತನ, ದಿ ಫಾಲ್. 3ನೇದು ವಿಮೋಚನೆ, ಯೇಸು ಕ್ರಿಸ್ತನ ಮುಖಾಂತರವಾಗಿ ವಿಮೋಚನೆ, ರಿಡಂಪ್ಷನ್. 4ನೇದು ಹೊಸ ಸೃಷ್ಟಿ, ನ್ಯೂ ಕ್ರಿಯೇಷನ್. ಸೃಷ್ಟಿ, ಪಾಪದಿಂದ ಪತನ, ಯೇಸುವಿನಿಂದ ವಿಮೋಚನೆ, ಹೊಸ ಸೃಷ್ಟಿ. ಈ 4 ಅಂಶಗಳನ್ನ 66 ಪುಸ್ತಕಗಳಲ್ಲಿ ಅದು ಬರೆದಿದೆ. ಇದನ್ನ ಸುಮಾರು 40 ಬರಹಗಾರರು ಬೇರೆ ಬೇರೆ ಸ್ಥಳಗಳಲ್ಲಿದ್ದುಕೊಂಡು ಬೇರೆ ಬೇರೆ ಕಾಲಗಳಲ್ಲಿ ಇದನ್ನು ಬರೆಯಲಿಕ್ಕೆ 16 ಶತಮಾನಗಳು ಹಿಡಿದಿದೆ. ಅಂದರೆ
ಕ್ರಿಸ್ತಪೂರ್ವ 1500ರಿಂದ ಕ್ರಿಸ್ತಶಕ 1ನೇ ಶತಮಾನದವರೆಗೂ 16 ಶತಮಾನಗಳಲ್ಲಿ ಈ ಗ್ರಂಥವನ್ನ ವಿವಿಧ ವ್ಯಕ್ತಿಗಳು ಬರೆದರೂ ಕೂಡ ಅದು ಒಂದೇ ವಿಷಯವನ್ನ ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೂ ಒಬ್ಬನೇ ಸತ್ಯ ದೇವರನ್ನ, ಆತನ ಉದ್ದೇಶವನ್ನ ಸ್ಪಷ್ಟವಾಗಿ ತಿಳಿಸುವಂತ ಗ್ರಂಥವಾಗಿದೆ. ಸೊ ಈಗ ನಾನು ನಿಮಗೆ ಹೇಳಿದಂತಹ ಈ 4 ಮುಖ್ಯ ಘಟನೆಗಳಲ್ಲಿ ನಿಮ್ಮ ಜೊತೆಯಲ್ಲಿ ನಾನು ಕೊಡಲ್ಪಟ್ಟಂತ ಕೆಲವು ವಾರಗಳಲ್ಲಿ 3ನೇ ಅಂಶವನ್ನು ನಿಮ್ಮ ಜೊತೆಯಲ್ಲಿ ಮಾತನಾಡ್ತೇನೆ. ಮೊದಲನೇ ಅಂಶ ಸೃಷ್ಟಿ, 2ನೇದು ಪಾಪ, 3ನೇದು ವಿಮೋಚನೆ, 4ನೇದು ಹೊಸ ಸೃಷ್ಟಿ. ಈಗ ನಾನು ನಿಮ್ಮ ಜೊತೆಯಲ್ಲಿ ಈ ಸಮಯದಿಂದ ಇನ್ನು ಕೊಡಲ್ಪಟ್ಟಂತ ಕೆಲವು ವಾರಗಳವರೆಗೂ ವಿಮೋಚನೆಯ ಕುರಿತಾಗಿ, ರಿಡಂಪ್ಷನ್ ಕುರಿತಾಗಿ ನಾನು ನಿಮ್ಮ ಜೊತೆಯಲ್ಲಿ ಮಾತನಾಡುತ್ತೇನೆ. ಸತ್ಯವೇದದಲ್ಲಿ ಪ್ರಾರಂಭವಾಗುವಂಥದ್ದು ಮೊದಲನೆಯ ಅಧ್ಯಾಯ ಆದಿಕಾಂಡವನ್ನು ನೀವು ತೆರೆದು ಮೊದಲನೇ ವಚನ ಕಡೆ ನಿಮ್ಮ ಗಮನವನ್ನು ಹರಿಸಿದಾಗ, ಆದಿಯಲ್ಲಿ ದೇವರು ಆಕಾಶವನ್ನು ಉಂಟು ಮಾಡಿದನು. ದ ಗಾಡ್ ಈಸ್ ದ ಕ್ರಿಯೇಟರ್ ಆಫ್ ದಿಸ್ ಹೆವೆನ್ ಅಂಡ್ ಅರ್ತ್. ಸೊ ದೇವರು ಸೃಷ್ಟಿಕರ್ತನು. ಹಾಗಾದ್ರೆ ಈ ದೇವರು ಯಾರು ಅಂತೇಳಿ ತಿಳಿದುಕೊಳ್ಳಬೇಕಾಗಿದ್ದರೆ ನಾವು ಆದಿಕಾಂಡದಲ್ಲಿ ಓದುವಾಗ ಆತನು ವಿವಿಧ ಭಕ್ತರಿಗೆ ತನ್ನನ್ನ ಪ್ರಕಟಿಸಿಕೊಂಡಿದ್ದಾನೆ. ಇನ್ನೊಂದು, ಸತ್ಯವೇದ ನಮ್ಮ ಕೈಯಲ್ಲಿದ್ದು ನಾವು ಓದಿದರೂ ಕೂಡ ದೇವರ ಪ್ರಕಟಣೆ ನಮಗಾಗದಿದ್ದರೆ, ದೇವರು ನಮ್ಮ ಮನೋನೇತ್ರಗಳನ್ನ ತೆರೆಯದಿದ್ದರೆ, ನೀವು ಎಷ್ಟು ವರ್ಷಗಳು ಓದಿದರೂ ಕೂಡ ಅದರ ಪ್ರಕಟಣೆ ನಮಗಾಗುವುದಿಲ್ಲ. ಅದಕ್ಕೆ ಉದಾಹರಣೆಯಾಗಿ ನಾವು ಎಮ್ಮಾಹು ಹಳ್ಳಿಗೆ ನಡ್ಕೊಂಡು ಹೋಗುತ್ತಿದ್ದಂತ 2 ಶಿಷ್ಯರ ಕಥೆಯನ್ನ ಲೂಕನು ತನ್ನ ಸುವಾರ್ತೆಯಲ್ಲಿ ಬರೀತಾನೆ. ಬಹುಶಃ 24ನೇ ಅಧ್ಯಾಯದಲ್ಲಿ ಅವರು ನಡ್ಕೊಂಡು ಹೋಗುತ್ತಾ ಇರುವ ಸಂದರ್ಭದಲ್ಲಿ ಆತನು ಅವರ ಜೊತೆಯಲ್ಲಿ ನಡೆದನು, ಗಮನಿಸಲಿಲ್ಲ. ಮಾತನಾಡಿದನು, ಗಮನಿಸಲಿಲ್ಲ. ಹಳೆ ಮತ್ತು ಹೊಸ ಒಡಂಬಡಿಕೆಗಳಲ್ಲಿ ತನ್ನ ಕುರಿತಾಗಿ ಬರೆದಿರುವಂತಹ, ಹಳೆ ಒಡಂಬಡಿಕೆಯಲ್ಲಿ ತನ್ನ ಕುರಿತಾಗಿ ಬರೆದಂತಹ ಅನೇಕ ಪ್ರಕಟಣೆಗಳನ್ನ ಅವರ ಮುಂದೆ ಬಿಚ್ಚಿ ಹೇಳಿದನು. ಅವರು ಆ ವಚನಗಳನ್ನು ಕೇಳಿದಾಗ ಹೌದಲ್ಲ ಅನ್ನುವಂತ ಅರಿವಾಯಿತೆ ವಿನಃ ತಮ್ಮ ಜೊತೆಯಲ್ಲಿ ನಡೆಯುತ್ತಿರುವ ಆತನು ಯೇಸುವೇ ಎಂದು ಗುರುತಿಸಲಿಲ್ಲ. ಇದನ್ನ ಇಲ್ಲಿ ಕನೆಕ್ಟ್ ಆಗಿರುವಂತಹ ಎಲ್ಲ ಸಹೋದರ ಸಹೋದರಿಯರು ನೆನಪಿನಲ್ಲಿಡಬೇಕು. ಆತನ ಪ್ರಕಟಣೆಯಾಗದಿದ್ದರೆ ನೀವು ಸತ್ಯವೇದ ಬೋಧನೆಗಳನ್ನು ಕೇಳುತ್ತಿದ್ದರು, ವಚನಗಳನ್ನು ಓದುತ್ತಿದ್ದರು, ಅದು ಕೇವಲ ಒಂದು ಬರವಣಿಗೆಯಾಗಿ ಕಾಣುತ್ತದೆ ವಿನಃ ಅದರಲ್ಲಿ ಅಡಕವಾಗಿರುವಂತ ಸತ್ಯವನ್ನ ನಾವು ಗ್ರಹಿಸಲಾರೆವು. ಆದ್ದರಿಂದ ಸತ್ಯವೇದವನ್ನು ಓದುವಾಗ ಅಥವಾ ಕೇಳಿಸಿಕೊಳ್ಳುವಾಗ ಅಥವಾ ಅಧ್ಯಯನ ಮಾಡುವಾಗ, ಧ್ಯಾನ ಮಾಡುವಾಗ ಪ್ರತಿಯೊಬ್ಬ ಸತ್ಯವೇದವನ್ನು ಓದುವಂತಹ ವ್ಯಕ್ತಿಯ ಪ್ರಾರ್ಥನೆ ಏನಾಗಿರ್ಬೇಕಂತ ಹೇಳಿದ್ರೆ, ಕೀರ್ತನೆಗಳು 119ನೇ ಅಧ್ಯಾಯ 18ನೇ ವಚನ. ಕೀರ್ತನೆಗಳು 119 18ನೇ ವಚನದಲ್ಲಿ ಕೀರ್ತನೆಗಾರನು ಆತನ ವಾಕ್ಯವನ್ನು ಓದುತ್ತಾ ಕೇಳಿಕೊಳ್ಳುತ್ತಾನೆ, ನನ್ನ ಕಣ್ಣು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ
ಅದ್ಭುತಗಳನ್ನು ಕಂಡುಕೊಳ್ಳುವೆನು. ಸತ್ಯವೇದವು ದೇವರ ಅದ್ಭುತಗಳನ್ನು ಒಳಗೊಂಡಿರುವಂತ ಪುಸ್ತಕ, ದೇವರ ರಹಸ್ಯಗಳನ್ನು ಪ್ರಕಟಿಸುವಂತ ಗ್ರಂಥ. ಇದನ್ನ ಅರ್ಥ ಮಾಡಿಕೊಳ್ಳಬೇಕಾದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಇದನ್ನು ಅರ್ಥ ಮಾಡಿಕೊಳ್ಳಲಾರ. ಸತ್ಯವೇದ ದೇವರನ್ನು ನಂಬದಂತವನು ಅರ್ಥ ಮಾಡಿಕೊಳ್ಳಲಾರ. ಕತೆ ಅರ್ಥ ಆಗ್ಬೋದು, ಆದಿಕಾಂಡದಲ್ಲಿ ದೇವರು ಮನುಷ್ಯನುಂಟು ಮಾಡಿದ, ಪಾಪ ಮಾಡಿದ, ಇತ್ಯಾದಿ ಇತ್ಯಾದಿ ಮೇಲ್ನೋಟಕ್ಕೆ ಹೊರನೋಟಕ್ಕೆ ಅರ್ಥ ಆಗ್ಬೋದು, ಆದರೆ ಅದರ ಒಳಗಣ ಅರ್ಥ ಅವನಿಗೆ ಆಗುವುದಿಲ್ಲ. ಸೊ ಆದ್ದರಿಂದ ಸತ್ಯವೇದವನ್ನು ಓದುವಂತಹ, ಕೇಳಿಸಿಕೊಳ್ಳುವಂತಹ ನಾವುಗಳು ಮೊದಲನೇದಾಗಿ ಪ್ರಾರ್ಥನಾ ಪೂರ್ವಕವಾಗಿ ದೇವರಲ್ಲಿ ನಾವು ಮೊರೆಯಿಡಬೇಕು. ದೇವರೇ, ಈ ಗ್ರಂಥ ನಾನು ಕೇಳಿಸಿಕೊಳ್ತಾ ಇದ್ದೀನಿ, ನಾನು ಓದ್ತಾ ಇದ್ದೀನಿ, ದಯವಿಟ್ಟು ಇದರಲ್ಲಿ ನೀನು ಏನು ಮಾತನಾಡುತ್ತಿ, ನಿನ್ನ ವಿಷಯದಲ್ಲಿ ನಾನೇನು ಕಲಿತುಕೊಳ್ಳಬೇಕು, ನನಗೆ ಸಹಾಯ ಮಾಡು ಅಂತೇಳಿ ಕೇಳುವಾಗ ಆತನು ಹೇಳ್ತಾನೆ, ಯೆರೆಮೀಯ 33:3ನೇ ವಚನದಲ್ಲಿ, ಯೆರೆಮೀಯ 33:3, ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ಕೊಡುವೆನು, ನಿನಗೆ ತಿಳಿಯಲಾರದ ಗೂಢಾರ್ಥಗಳನ್ನ ತಿಳಿಯಪಡಿಸುವೆನು. ಆದ್ರಿಂದ ಸತ್ಯವೇದವನ್ನ ಕಲಿಯಬೇಕು ಅನ್ನುವಂತ ಆಸಕ್ತಿ ಉಳ್ಳುವಂತ ವ್ಯಕ್ತಿಗಳು ದೇವರಾತ್ಮನ ಮೇಲೆ ಆತುಕೊಂಡು ಈ ಸತ್ಯವೇದವನ್ನು ಓದಿ ಧ್ಯಾನಿಸಿ ಅಧ್ಯಯನ ಮಾಡುವಾಗ ದೇವರಾತ್ಮನು ಅದನ್ನ ಅವರಿಗೆ ಪ್ರಕಟಿಸ್ತಾನೆ. ಒಂದೇ ಸಲ ಪ್ರಕಟಿಸುವುದಿಲ್ಲ. ಇದರ ಇನ್ನೊಂದು ರಹಸ್ಯ ಏನಂತ ಹೇಳಿದ್ರೆ, ನಮ್ಮ ನಂಬಿಕೆಗೆ ಅನುಸಾರವಾಗಿ ನಾವು ಆತನಿಗೆ ಎಷ್ಟರ ಮಟ್ಟಿಗೆ ವಿಧಿಯರಾಗುತ್ತೇವೋ ಅದಕ್ಕೆ ಅನುಗುಣವಾಗಿ ಹಂತ ಹಂತವಾಗಿ ತನ್ನನ್ನ ಪ್ರಕಟಿಸಿಕೊಳ್ಳುತ್ತಾನೆ. ಇದರ ಕುರಿತಾಗಿ ನೀವು ಬೇಕಾಗಿದ್ದರೆ ಇಬ್ರಿಯರ ಗ್ರಂಥ 1ನೇ ಅಧ್ಯಾಯದಲ್ಲಿ ಆತನು, ಇಬ್ರಿಯ ಗ್ರಂಥಕರ್ತನು ಆ ಒಂದು ರಹಸ್ಯವನ್ನು ನಮಗೆ ಪ್ರಕಟಿಸ್ತಾನೆ. ಆತನು ಹೇಳುವುದೇನಂತ ಹೇಳಿದ್ರೆ, 1ನೇ ವಚನದಲ್ಲಿ, ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗವಾಗಿಯೂ ವಿಧವಾಗಿಯೂ ಮಾತಾಡಿದ ದೇವರು ಆದಿಕಾಲದಲ್ಲಿ ಇದ್ದಂತಹ ಪ್ರವಾದಿಗಳನ್ನು ಉಪಯೋಗಿಸಿ ತಾನು ಯಾರೆಂಬುದನ್ನು ಪ್ರಕಟಿಸಿಕೊಂಡಿದ್ದಾನೆ. ಅದನ್ನ ಆತನು ಹಂತ ಹಂತವಾಗಿ ಜನಗಳಿಗೆ ತಿಳಿಸುತ್ತಾ ಬಂದನು. ನಾನು ಮುಂದೆ ಅದರ ವಿವರಣೆಯನ್ನು ಹೇಳುವಾಗ ನಿಮಗೆ ಅದು ಅರ್ಥವಾಗ್ತದೆ. ಸೊ ಈಗ ನಾವು ನೇರವಾಗಿ ಈ ಮಹಾ ಕಥೆಯ 3ನೇ ಅಂಶ, ವಿಮೋಚನೆ, ರಿಡಂಪ್ಷನ್ ಅನ್ನೋ ವಿಷಯಕ್ಕೆ ನಾವು ನಮ್ಮ ಅಧ್ಯಯನವನ್ನ ಮುಂದುವರಿಸೋಣ. ಸೊ ವಿಮೋಚನೆ ಅನ್ನುವಂಥ ಪದ ಹಳೆಯ ಒಡಂಬಡಿಕೆಯಲ್ಲಿ ನಮಗೆ ಅನೇಕ ಬಾರಿ ಪ್ರಯೋಗವಾಗಿರುವುದನ್ನು ನೋಡ್ತೀವಿ. ಉದಾಹರಣೆಗೆ, ನೋಹನ ಕಾಲದಲ್ಲಿ ಪ್ರಳಯ ಉಂಟಾಯಿತು. ಆ ಪ್ರಳಯದಿಂದ ಅನೇಕರು ಸತ್ತರೂ ಕೂಡ ನೋಹನ ಕುಟುಂಬಕ್ಕೆ ವಿಮೋಚನೆಯಾಯಿತು. ಐಗುಪ್ತ ದೇಶಕ್ಕೆ ಬರುವಾಗ 400 ವರ್ಷಗಳ ಕಾಲ ಅಬ್ರಾಮನ ಸಂತತಿಯವರು ದಾಸರಾಗಿದ್ದರು. ಇದಕ್ಕಿಂತ ಮುಂಚಿತವಾಗಿ ಇನ್ನೊಂದು ಅಂಶವನ್ನು ನಿಮಗೆ ನಾನು ಸ್ಪಷ್ಟೀಕರಿಸಬೇಕು. ಸತ್ಯವೇದದಲ್ಲಿ ದೇವರು ಜನರನ್ನು ಪ್ರೀತಿಸುತ್ತಾನೆ ಅನ್ನುವುದು ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಬರುತ್ತದೆ. ಆತನು ಉಂಟು ಮಾಡಿದ್ದನ್ನೆಲ್ಲ ನೋಡಿದಾಗ ಒಳ್ಳೆಯದಾಗಿತ್ತು. ಮತ್ತು ದೇವರು ಮನುಷ್ಯರು ತನ್ನ ಕಡೆಗೆ ತಿರುಗಿಕೊಳ್ಳಬೇಕು, ತನ್ನನ್ನು ಅವಲಂಬಿಸಬೇಕು ಅನ್ನುವಂಥದ್ದು ಆತನ ಆಸೆ. ಯಾಕಂತೇಳಿ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ್ದರಿಂದ. ಆದ್ದರಿಂದ ಪಾಪ ಪ್ರವೇಶವಾದ ನಂತರ
ಮನುಷ್ಯನು ದೇವರ ಸಂಪರ್ಕವನ್ನು ಕಳೆದುಕೊಂಡು ಮರಣಕ್ಕೆ ಪಾತ್ರನಾಗಿ ನಾಶನದ ಹಾದಿಯಲ್ಲಿ ಇರುವಾಗ ಅವನನ್ನು ತಿರುಗಿ ತನ್ನ ಬಳಿಗೆ ಸೇರಿಸಿಕೊಳ್ಳಬೇಕನ್ನುವುದಕ್ಕಾಗಿ ದೇವರು ಆದಿಕಾಂಡದಿಂದಲೇ ಕೆಲಸ ಮಾಡುತ್ತಾ ಬಂದಿದ್ದಾನೆ. ಆದ ಕಾರಣ ಅಬ್ರಹಾಮನನ್ನು ದೇವರು ಆರಿಸಿಕೊಂಡು, ಅಬ್ರಹಾಮನೇ, ನೀನು ನನಗೆ ವಿಧಿಯನಾಗಿ ನಡೆದರೆ ನಿನ್ನ ಸಂತತಿಯ ಮೂಲಕವಾಗಿ ಭೂಲೋಕದ ಎಲ್ಲಾ ಕುಲದವರಿಗೆ ನಾನು ಆಶೀರ್ವಾದ ಮಾಡುವೆನು ಎಂಬುದಾಗಿ ವಾಗ್ದಾನ ಮಾಡಿದ ದೇವರು ಅಬ್ರಹಾಮನ ಸಂತತಿಯನ್ನ ಆರಿಸಿಕೊಳ್ಳುತ್ತಾನೆ. ಅವರೇ ಇಸ್ರಾಯೇಲ್ಯರು ಅಥವಾ ಯಹೂದಿ ಜನಾಂಗ ಅಂತೇಳಿ ಏನು ಕರೆಯಲ್ಪಡ್ತಾ ಇದ್ದೀವಿ. ಇವರನ್ನ ದೇವರು ಆರಿಸಿಕೊಳ್ತಾನೆ. ಇವರನ್ನು ತನ್ನ ಜನರು ಅಂತೇಳಿ ಕರೆಯುವುದರ ಮೂಲಕವಾಗಿ ಪ್ರಪಂಚದ ಇಡೀ ಮಾನವರನ್ನ ಎರಡು ಗುಂಪು, ಒಂದು ಯಹೂದ್ಯರು, ಇನ್ನೊಂದು ಅನ್ಯರು. ಯಹೂದ್ಯರ ಮುಖಾಂತರವಾಗಿ ದೇವರು ಅನ್ಯ ಜನರಿಗೆ ವಿಮೋಚನೆಯನ್ನ ಪ್ರಕಟಿಸುತ್ತಾ ಇಸ್ರಾಯೇಲರನ್ನು ನೋಡಿದ ಜನರು ಇವರು ದೇವ ಜನರು ಎಂದು ಒಪ್ಪಿಕೊಳ್ಳುವ ಹಾಗೆ ಇಸ್ರಾಯೇಲ್ಯರನ್ನ ಅನ್ಯ ಜನರು ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಸಾಧನವನ್ನಾಗಿ ಆತನು ಹಳೆಯ ಒಡಂಬಡಿಕೆಯಲ್ಲಿ ಉಪಯೋಗಿಸಿದನು. ಸೊ ಹಳೆಯ ಒಡಂಬಡಿಕೆಯ ಎಲ್ಲಾ ಜನರು ದೇವರ ದೃಷ್ಟಿಯಲ್ಲಿ ಯಹೂದ್ಯರು ಅಥವಾ ಅನ್ಯರು. ಯೇಸು ಕ್ರಿಸ್ತನ ಆಗಮನದ ನಂತರ, ವಿಮೋಚನೆ ಕಾರ್ಯ ಮಾಡಿದ ನಂತರ ಈಗ ಪ್ರಪಂಚದ ಜನರು ಮೂರು ಗುಂಪು: ಯಹೂದ್ಯರು, ಕ್ರೈಸ್ತರು ಅಥವಾ ಸಭೆ, ಅನ್ಯ ಜನರು. ಸೊ ಹೊಸ ಒಡಂಬಡಿಕೆ ಕಾಲಕ್ಕೆ ಪ್ರಪಂಚದ ಜನರು ಮೂರು ಭಾಗಗಳಾದರು. ಹಳೆಯ ಒಡಂಬಡಿಕೆಯಲ್ಲಿ ಅದು ಎರಡು ಗುಂಪುಗಳಾಗಿತ್ತು, ಯಹೂದ್ಯರು ಮತ್ತು ಅನ್ಯ ಜನರು. ಹೊಸ ಒಡಂಬಡಿಕೆಯಲ್ಲಿ ಯಹೂದ್ಯರು, ಸಭೆ ಅಥವಾ ಕ್ರೈಸ್ತರು, ಅನ್ಯ ಜನರು. ಈ ಸಭೆ ಅಥವಾ ಕ್ರೈಸ್ತರನ್ನು ನೋಡುವ ಜನರು ಸೃಷ್ಟಿಕರ್ತನನ್ನ ತಿಳಿದುಕೊಳ್ಳಬೇಕು, ಆತನ ಸಂಪರ್ಕಕ್ಕೆ ಬರಬೇಕಂತೇಳಿ ಇವರನ್ನು ಇಟ್ಟಿದ್ದಾನೆ. ಈಗ ನಾವು ಮೂರನೇ ಅಂಶ ಅಂತ ಹೇಳಿದಂತಹ ವಿಮೋಚನೆ, ರಿಡಂಪ್ಷನ್ ಅನ್ನುವಂಥ ಪದವು ಹಳೆಯ ಒಡಂಬಡಿಕೆಯಲ್ಲಿ ದೇವರು ಅನೇಕ ಸಂದರ್ಭಗಳಲ್ಲಿ ವಿಮೋಚಕರನ್ನ ಕಳಿಸಿದನು, ವಿಮೋಚಿಸಿದನು. ಜನರನ್ನು, ಬಂಧನದಲ್ಲಿದ್ದಂಥ ಜನರನ್ನು, ಪಾಪದಲ್ಲಿದ್ದಂಥ ಜನರನ್ನ ಅವರನ್ನ ವಿಮೋಚಿಸಿದನು. ಉದಾಹರಣೆಗೆ ನಾ ಹೇಳಿದ ಹಾಗೆ ನೋಹನ ಕಾಲದಲ್ಲಿನ ಜನರನ್ನ ದೇವರು ರಕ್ಷಿಸುವುದಕ್ಕೋಸ್ಕರವಾಗಿ ನೋಹನನ್ನ ಆತನು ಆರಿಸಿಕೊಂಡನು. ನಂತರ ಐಗುಪ್ತ ದೇಶದಲ್ಲಿ ಗುಲಾಮರಾಗಿದ್ದಂಥ ಇಸ್ರಾಯೇಲರನ್ನು ಬಿಡಿಸುವುದಕ್ಕೆ ಆತನು ವಿಮೋಚಿಸಿದನು ಮೋಶೆಯ ಮುಖಾಂತರವಾಗಿ. ನಂತರ ಅವರು ಕಾನಾನ್ ದೇಶಕ್ಕೆ ಬರುವಾಗ ಯೆಹೋಶುವನ ಮೂಲಕವಾಗಿ ಆ ದೇಶವನ್ನು ಅವರಿಗೆ ವಶಪಡಿಸುತ್ತಾನೆ. ನ್ಯಾಯಸ್ಥಾಪಕರ ಕಾಲದಲ್ಲಿ ಜನರು ಪಾಪ ಮಾಡಿದಾಗೆಲ್ಲ ಅವರನ್ನ ಕುಗ್ಗಿಸುವಂತಹ ಇತರ ರಾಜ್ಯಗಳಿಗೆ ಒಪ್ಪಿಸಿಕೊಟ್ಟಾಗಲೂ ಅವರು ಮೊರೆ ಇಟ್ಟಾಗ ಅವರನ್ನು ರಕ್ಷಿಸುವುದಕ್ಕಾಗಿ, ವಿಮೋಚಿಸುವುದಕ್ಕಾಗಿ ನ್ಯಾಯಸ್ಥಾಪಕರನ್ನ ಎಬ್ಬಿಸುತ್ತಾನೆ. ಅರಸುಗಳ ಕಾಲಕ್ಕೆ ಬರುವಾಗ ಇಸ್ರಾಯೇಲ್ಯರು ಪಾಪ ಮಾಡಿ ದೇವರಿಗೆ ಅವಿಧೇಯರಾದಾಗ ಅವರನ್ನ ಇಸ್ರಾಯೇಲ್ ರಾಜ್ಯವು ವಿಭಾಗವಾಗಿ ಯಹೂದ ಮತ್ತು ಬೆನ್ಯಾಮಿನ್ ಕುಲ ಒಂದು ಪಕ್ಷವಾದರೆ ಇನ್ನುಳಿದ 10 ಕುಲಗಳು ಒಂದು ಪಕ್ಷವಾಗ್ತಾರೆ. ಉತ್ತರ ರಾಜ್ಯ 10 ಕುಲಗಳವರು, 2 ಕುಲಗಳವರು
ದಕ್ಷಿಣ ರಾಜ್ಯ, 10 ಕುಲಗಳು ಇಸ್ರಾಯೇಲ್ಯರು ಎನಿಸಿಕೊಳ್ಳುತ್ತಾರೆ, 2 ಕುಲಗಳು ಯಹೂದ್ಯರು ಅನಿಸಿಕೊಳ್ಳುತ್ತಾರೆ. ಇವರು ಪಾಪ ಮಾಡಿದಾಗ ಅಸಿರಿಯಾ ದೇಶಕ್ಕೆ ಅವರನ್ನ ದೇವರು ಗಡಿಪಾರು ಮಾಡಿ ಅವರನ್ನು ಬಿಡಿಸಲಿಲ್ಲ. ಆದರೆ ಯಹೂದ್ಯರು ಪಾಪ ಮಾಡಿದಾಗ ಬಾಬೆಲೋನಿಗೆ ಅವರನ್ನ ಗಡಿಪಾರು ಮಾಡಿ ಅವರು ಮೊರೆ ಇಟ್ಟಾಗ ಅವರನ್ನ ಎಜ್ರನ ಅಥವಾ ಜೆರುಬ್ಬಾಬೆಲನ ನಾಯಕತ್ವದಲ್ಲಿ ತಿರುಗಿ ಬರಮಾಡುತ್ತಾನೆ. ಸೊ ಫೈನಲ್ ಆಗಿ ದೇವರು ಇಡೀ ಮಾನವ ಕುಲವನ್ನ ವಿಮೋಚಿಸುವುದಕ್ಕಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು. ಆತನು ಬರುವುದರ ಮೂಲಕವಾಗಿ ದೇವರ ವಿಮೋಚನೆಯ ಕಾರ್ಯದ ಅತ್ಯುನ್ನತವಾದಂತಹ ಉದ್ದೇಶವು ನೆರವೇರಿತು. ಯೇಸುವಿನ ಮೂಲಕವಾಗಿ ಜನರು ಪಾಪ ಪರಿಹಾರವನ್ನ ಹೊಂದಿಕೊಂಡು ದೇವರು ಕೊಡುವಂತ ಬಿಡುಗಡೆಯನ್ನು ಅನುಭವಿಸುತ್ತಾ, ಯಾವ ಉದ್ದೇಶಕ್ಕಾಗಿ ದೇವರು ಹಾದಿಯಲ್ಲಿ ಮನುಷ್ಯನನ್ನು ಉಂಟು ಮಾಡಿದನೋ ಆ ಉದ್ದೇಶವನ್ನ ಯೇಸುವಿನಲ್ಲಿ ನೆರವೇರಿಸುತ್ತಾ, ಯೇಸುವನ್ನು ನಂಬಿಕೆಟ್ಟಂತವರು ಹೊಸ ಸೃಷ್ಟಿಗಳಾಗಿ, ಆದಿಯಲ್ಲಿ ದೇವರು ಮನುಷ್ಯನನ್ನು ಉಂಟು ಮಾಡಿದಂತ ಉದ್ದೇಶವು ಯೇಸುವಿನಲ್ಲಿ ಅದು ಮುಂದುವರಿಯುತ್ತದೆ. ಇದು ಸತ್ಯವೇದದ ಕತೆ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ವಿಮೋಚಕನಾಗಿ ಬಂದ ಅನ್ನುವಂತ ಅಧ್ಯಯನವನ್ನ ಈ ದಿನಗಳಲ್ಲಿ ನಾವು ಕಲಿಯೋಣ. ಪ್ರಾರ್ಥನೆ ಮಾಡ್ರಿ, ದೇವರೇ ಈ ಅಧ್ಯಯನವನ್ನ ನಾವು ಮಾಡುವಾಗ ನಮ್ಮನ್ನು ವಿಮೋಚಿಸಿದಂತ ಈ ಯೇಸುವನ್ನ ನಾವು ತಿಳುಕೊಳ್ಳುವ ಹಾಗೆ ನಮಗೆ ಸಹಾಯ ಮಾಡು ಎಂಬುದಾಗಿ ಪ್ರಾರ್ಥನಾ ಪೂರ್ವಕವಾಗಿ ನಾವು ದೇವರಲ್ಲಿ ಹೇಳುತ್ತಾ ಈ ಅಧ್ಯಯನಕ್ಕೆ ಸಿದ್ಧವಾಗೋಣ. ಮತ್ತು ಅಧ್ಯಯನವನ್ನ ನಡೆಸುವಾಗ ಗಮನವಿಟ್ಟು ಕೇಳ್ರಿ, ತಿಳ್ಕೊಳ್ಳೋಣ ಮತ್ತು ದೇವರ ಸಂಕಲ್ಪವನ್ನು ಅರಿತು ಈ ಲೋಕದಲ್ಲಿ ಜೀವಿಸಲಿಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಯೇಸುವು ವಿಮೋಚಕನಾಗಿ ಈ ಲೋಕಕ್ಕೆ 2000 ವರ್ಷಗಳ ಹಿಂದೆ ಬಂದಿದ್ದನ್ನ ಸುವಾರ್ತೆಗಳಲ್ಲಿ ನಾವು ಕಾಣುತ್ತೇವೆ. ಇನ್ನು ಸತ್ಯವೇದದ ಉದ್ದೇಶವನ್ನ, ಸತ್ಯವೇದ ಹೇಳುವ ಕಥೆಯನ್ನ ಸುಲಭವಾಗಿ ಅರ್ಥ ಮಾಡಿಕೊಳ್ಳುವ ಇನ್ನೊಂದು ರೀತಿಯಲ್ಲಿ ಹೇಳಬೇಕೆಂದರೆ, ಹಳೇ ಒಡಂಬಡಿಕೆಯಲ್ಲಿ ದೇವರ ವಿಮೋಚನೆಯ ಕಾರ್ಯವು ಅದು ನೆರವೇರುತ್ತಲೇ ಇತ್ತು. ಪ್ರಿಪರೇಷನ್ ಸಿದ್ಧವಾಗುತ್ತಿತ್ತು. ಹಳೇ ಒಡಂಬಡಿಕೆ 39 ಪುಸ್ತಕಗಳಲ್ಲಿಯೂ ಕೂಡ ಉದ್ದಗಲಕ್ಕೂ ದೇವರು ರಕ್ಷಣೆಯ ಮಾರ್ಗವನ್ನು ಸಿದ್ಧ ಮಾಡಿದ್ದ ವಿಷಯಗಳನ್ನ ನಾವು ಓದುತ್ತೇವೆ. ಸುವಾರ್ತ ಪುಸ್ತಕಗಳಲ್ಲಿ ಮತ್ತಾಯ, ಮಾರ್ಕ, ಲೂಕ, ಯೋಹಾನ, ಈ ಸುವಾರ್ತ ಪುಸ್ತಕಗಳಲ್ಲಿ ಆ ದೇವರ ವಿಮೋಚನೆಯು ಪ್ರಕಟವಾಯಿತು, ರೆವಲೇಷನ್, ಅಥವಾ ಆತನು ರಿವೀಲ್ ಮಾಡಿದ, ತಾನು ಉಂಟು ಮಾಡಲಿಕ್ಕಿರುವಂತ ವಿಮೋಚನೆಯ ಕಾರ್ಯವು ಅದು ಪ್ರತ್ಯಕ್ಷವಾಯಿತು. ಯೇಸು ಲೋಕಕ್ಕೆ ಜನಿಸಿ ಬರುವಾಗ, ಅಪೊಸ್ತಲರ ಕೃತ್ಯಕ್ಕೆ ಬರುವಾಗ ದೇವರ ರಕ್ಷಣಾ ಕಾರ್ಯ ಅದು ಜನರಲ್ಲಿ ಸಾರ್ವಜನಿಕವಾಗಿ ಸಾರಲ್ಪಟ್ಟಿತು, ಪಬ್ಲಿಸೈಸ್ಡ್. ಪ್ರಕಟಣೆ ಗ್ರಂಥದಲ್ಲಿ, ಇನ್ನು ಪತ್ರಿಕೆಗಳಲ್ಲಿ ರೋಮಾಪುರದಿಂದ ಹಿಡಿದು ಯೂದನಿಗೆ ಬರೆದ ಪತ್ರದವರೆಗೂ ಆ ವಿಮೋಚಕನ ವಿವರಣೆ ಇದೆ. ಎಕ್ಸ್ಪ್ಲನೇಷನ್ ಆಫ್ ದ ರಿಡಂಪ್ಷನ್, ವಿಮೋಚನೆಯ ವಿವರಣೆ ಇದೆ. ಇನ್ನು ಪ್ರಕಟಣೆ ಗ್ರಂಥದಲ್ಲಿ ಹೊಸ ಸೃಷ್ಟಿಯ ಆರಂಭ, ಸೊ ಕನ್ಸುಮೇಷನ್ ಅಂತ ಹೇಳ್ತಾರೆ ಅದಕ್ಕೆ,
ದೇವರ ಉದ್ದೇಶ ನೆರವೇರುವಿಕೆ ಆತನು ಹೊಸ ಸೃಷ್ಟಿಯನ್ನು ಮಾಡುವಾಗ. ಸೊ ಓಲ್ಡ್ ಟೆಸ್ಟಮೆಂಟ್ is the preparation of the redemption. Gospels, it is the presentation of the redemption. Acts of the Apostle is the publication of the redemption, and Revelation is the consummation of the redemption. ಸೊ ಈ ಒಂದು ಅಂಶಗಳನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಳ್ಳೋಣ. ಈಗ ಈ ವಿಮೋಚನೆ ಕ್ರಿಸ್ತನಿಂದ ಆದಂತ ವಿಷಯದಲ್ಲಿ ನಾನು ನಿಮಗೆ 4 ಸಂಗತಿಗಳನ್ನ ಕರ್ತನಾದ ಯೇಸು ಕ್ರಿಸ್ತನ ವಿಮೋಚನೆಯ ಕಾರ್ಯದಲ್ಲಿ ವಿವರಣೆ ಮಾಡ್ತೇನೆ. ಇದರಲ್ಲಿ ಮೊದಲನೇದಾಗಿ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆ ನಮಗೆ ಸಾಮಾನ್ಯವಾಗಿ ಕಂಡುಬರುವ ಪ್ರಕಾರವಾಗಿ ವಿಮೋಚನೆಯನ್ನು ಪಾಪಕ್ಕೆ ನೇಮಿಸಿದ ಯಜ್ಞದ ಕುರಿಯಾಗಿ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟು ನಮಗೆ ವಿಮೋಚನೆ ಮಾಡುವುದಕ್ಕೆ ಬಂದಿದ್ದು ಪ್ರಧಾನವಾಗಿ ಕಂಡು ಬರುವಂತ ವಿಷಯವಾಗಿದ್ದರೂ ಕೂಡ ಮೊದಲನೇದು ನಾನು ಇದರಲ್ಲಿ ಹೇಳುವಂಥದ್ದು, ಆತನು ದೇವರನ್ನು ಪ್ರಕಟಿಸುವುದಕ್ಕೆ ಬಂದಾತನು. ನಂಬರ್ 1, ಟು ರಿವೀಲ್ ದ ಗಾಡ್ ದ ಫಾದರ್, ತಂದೆಯಾದ ದೇವರನ್ನು ಪ್ರಕಟಿಸುವುದಕ್ಕಾಗಿ ಬಂದಾತನು. ಎರಡನೇದು, ಪಾಪಗಳ ವಿಮೋಚನಾರ್ಥವಾಗಿ ತನ್ನ ಪ್ರಾಣವನ್ನ ಯಜ್ಞಾರ್ಪಿತನಾಗಿ ಮಾಡುವುದಕ್ಕಾಗಿ ಬಂದಾತನು. ಟು ಸ್ಯಾಕ್ರಿಫೈಸ್ ಹಿಸ್ ಲೈಫ್ ಫಾರ್ ದಿ ಸಿನ್. ಮೂರನೇದು, ಆತನು ಮಾನವರ ವೈರಿಯಾದ ಸೈತಾನನನ್ನ ಸೋಲಿಸುವುದಕ್ಕಾಗಿ. ಟು ಡಿಫೀಟ್ ದಿ ಎನಿಮಿ ಸೈತಾನ್, ಸೈತಾನನನ್ನ ಆತನು ಜಯಿಸುವುದಕ್ಕಾಗಿ ಬಂದನು. ನಾಲ್ಕನೇದಾಗಿ, ಟು ಗಿವ್ ಅಸ್ ದಿ ಕಿಂಗ್ಡಮ್ ಆಫ್ ಗಾಡ್, ದೇವರ ರಾಜ್ಯವನ್ನ ಕೊಡುವುದಕ್ಕಾಗಿ, ಸ್ಥಾಪಿಸುವುದಕ್ಕಾಗಿ ಬಂದನು. ಸುವಾರ್ತ ಪುಸ್ತಕಗಳನ್ನು ನೀವು ಓದುವಾಗ ಈ ಅಂಶಗಳು ನಿಮಗೆ ಗೊತ್ತಾಗ್ತದೆ. ಯೇಸುವ ಬಂದಿದ್ದು ತಂದೆಯಾದ ದೇವರನ್ನ ಜನಗಳಿಗೆ ಪರಿಚಯಿಸುವುದಕ್ಕೆ. ಎರಡನೇದಾಗಿ, ಆತನು ತನ್ನ ಪ್ರಾಣವನ್ನು ಶಿಲುಬೆಯ ಮೇಲೆ ಪಾಪಗಳ ನಿಮಿತ್ತವಾಗಿ ಯಜ್ಞವನ್ನಾಗಿ ಸಮರ್ಪಣೆ ಮಾಡುವುದಕ್ಕಾಗಿ. ಮೂರನೇದಾಗಿ, ವೈರಿಯಾದ ಸೈತಾನನನ್ನು ಸೋಲಿಸುವುದಕ್ಕಾಗಿ. ನಾಲ್ಕನೇದಾಗಿ, ರಾಜ್ಯವನ್ನ ಸ್ಥಾಪಿಸುವುದಕ್ಕಾಗಿ. ಸೊ ಈ ಅಂಶಗಳನ್ನ ನೀವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಇದು ನೀವು ಕ್ರಿಸ್ತನನ್ನು ಹೆಚ್ಚೆಚ್ಚಾಗಿ ತಿಳುಕೊಳ್ಳುತ್ತಾ ಹೋಗುವ ಹಾಗೆ ಈ ಮರ್ಮಗಳು ಅಥವಾ ಈ ಒಂದು ವಿಷಯಗಳ ಕುರಿತಾಗಿ ಹೆಚ್ಚಾಗಿ ದೇವರ ಆತ್ಮನು ನಿಮಗೆ ಪ್ರಕಟಣೆಯನ್ನು ತಿಳಿಸುವನಾಗಿರುತ್ತಾನೆ. ಈಗ ದೇವರು, ಯೇಸು ಕ್ರಿಸ್ತನು ಬಂದ ಉದ್ದೇಶ ದೇವರನ್ನ ನಮಗೆ ಪ್ರಕಟಿಸುವುದಕ್ಕಾಗಿ. ಬೈಬಲ್ನಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಅನೇಕ ಭಕ್ತರು ದೇವರನ್ನು ನೋಡಬೇಕಂತೇಳಿ ಬಯಸಿದರು, ನೋಡಲಿಕ್ಕಾಗಲಿಲ್ಲ. ಅಂಥದ್ರಲ್ಲಿ ಮೋಶೆ ದೇವರನ್ನ ಒಂದು ಸಂದರ್ಭದಲ್ಲಿ ಕೇಳ್ತಾನೆ, ಸ್ವಾಮಿ, ನಾನು ನಿನ್ನನ್ನು ನೋಡ್ಬೇಕು, ನನಗೆ ನೀನು ಪ್ರಕಟಿಸಿಕೋ ಅಂತೇಳಿ ಹೇಳಿ ವಿಮೋಚನಾ ಕಾಂಡದಲ್ಲಿ ಆತನನ್ನ ಕೇಳುವುದನ್ನ ನಾವು 33ನೇ ಅಧ್ಯಾಯದಲ್ಲಿ ಕಾಣುತ್ತೇವೆ. 18ನೇ ವಚನ, ರಲ್ಲಿ ಮೋಶೆ, ನಿನ್ನ ಮಹಿಮೆಯನ್ನು ದಯಮಾಡಿ ನನಗೆ ತೋರಿಸು ಎಂದು ಕೇಳಲಾಗಿ ಆತನು
20ನೇ ವಚನದಲ್ಲಿ ಉತ್ತರ ಕೊಡ್ತಾನೆ. ಆತನು ಅವನಿಗೆ, ನೀನು ನನ್ನ ಮುಖವನ್ನು ನೋಡುವುದಕ್ಕಾಗದು, ಮನುಷ್ಯರಲ್ಲಿ ಯಾವನು ನನ್ನನ್ನು ನೋಡಿ ಜೀವಿಸಲಾರನು ಎಂದು ಹೇಳಿದನು. ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ಸಂಸೋನನ ತಂದೆ ತಾಯಿಗಳು ದೇವದೂತನ ದರ್ಶನವಾಗಬೇಕು ಅಂತ ಹೇಳಿ ಬಯಸಿದರು. ಸಂಸೋನನು ಹುಟ್ಟುವುದ ಕುರಿತಾಗಿ ಮುಂದಾಗಿ ಅವರ ಜೊತೆಯಲ್ಲಿ ದೇವದೂತನ ತಿಳಿಸಿದಾಗ, ಆಗ ಮನೋಹರ್ ಕೇಳ್ತಾನೆ, ಮೊನ್ನೆ ನಿನಗೆ ಪ್ರತ್ಯಕ್ಷನಾದ ದೇವದೂತನು ತಿರುಗಿ ಪ್ರತ್ಯಕ್ಷನಾಗುವಾಗೆ ನನ್ನ ಹೆಂಡತಿಗೆ ಪ್ರತ್ಯಕ್ಷನಾದ ನೀನು ತಿರುಗಿ ಪ್ರತ್ಯಕ್ಷನಾಗು, ನಿನ್ನನ್ನ ನಾವು ಒಂದು ಪ್ರಶ್ನೆ ಕೇಳಬೇಕು ಅಂತೇಳಿ ಹೇಳಿದಾಗ, ಸೊ ದೇವರು ಮನೋಹನ ಭಿನ್ನವನ್ನು ಕೇಳಿ ಪ್ರತ್ಯಕ್ಷನಾದಾನ ದೇವದೂತನು. ಆ ದೇವದೂತನು ಪ್ರತ್ಯಕ್ಷನಾದದ್ದನ್ನು ನೋಡಿದ ತಕ್ಷಣ ಮನೋಹನ ಬಾಯಿಂದ ಹೊರಡುವಂತ ಮಾತುಗಳು, ಅಯ್ಯೋ ನಾವು ದೇವರನ್ನು ಪ್ರತ್ಯಕ್ಷವಾಗಿ ನೋಡಿದವು, ಇನ್ನು ನಾವು ಸಾಯತಕ್ಕವರು ಬದುಕುವುದಕ್ಕಾಗುವುದಿಲ್ಲ. ಹಳೆ ಒಡಂಬಡಿಕೆಯಲ್ಲಿ ದೇವರನ್ನು ಯಾರು ಎಂದೂ ನೋಡಲಿಕ್ಕೆ ಆಗದಂತ ಸ್ಥಿತಿ. ಸೊ ದೇವರು ಆ ಕಾರಣದಿಂದ ವಾಕ್ಯಗಳ ಮುಖಾಂತರವಾಗಿ ಪ್ರವಾದಿಗಳನ್ನು ಬಳಸಿಕೊಂಡು ಆತನು ಜನರೊಟ್ಟಿಗೆ ಮಾತನಾಡುತ್ತಿದ್ದನು. ಆದರೆ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ಆದದ್ದೇನು? ನಾವು ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ, ಅಂದ್ರೆ ಆತನು ಹುಟ್ಟಿ ಬಂದಾಗ, ಮತ್ತಾಯನು ಯೆಶಾಯನ ಗ್ರಂಥದಲ್ಲಿ ಆ ರಕ್ಷಕನ ಬರುವಿಕೆ ವಿಷಯದಲ್ಲಿ ಬರೆದಂತ ಮಾತನ್ನ ಜ್ಞಾಪಿಸಿಕೊಂಡು ಆತನು ಹೇಳ್ತಾನೆ, ಏನಂದರೆ, ಈತನು ದೇವರು ನಮ್ಮ ಕೂಡ 23ನೇ ಅಧ್ಯಾಯ 23ನೇ ವಚನ, ಮತ್ತಾಯ 1:23, ದೇವರು ನಮ್ಮ ಕೂಡ ಇದ್ದಾನೆ, ಇಮ್ಯಾನುವೇಲ್. ಯೇಸುವು ಪ್ರತ್ಯಕ್ಷನಾದಾಗ, ಆತನು ಹುಟ್ಟಿ ಬಂದಾಗ ದೇವರು ಸ್ವತಃ ನಮ್ಮ ಮಧ್ಯದಲ್ಲಿ ಜೀವಿಸುವುದಕ್ಕೆ ಬಂದನು. ನಾವು ಯೋಹಾನು ಬರೆದ ಸುವಾರ್ತೆಯಲ್ಲಿ ನೋಡುವಾಗ, ಯೋಹಾನು ಬರೆದ ಸುವಾರ್ತೆ 1ನೇ ಅಧ್ಯಾಯ, ಅಲ್ಲಿ ನಾವು ವಾಕ್ಯವೆಂಬುವನು ನರವತಾರ ವ್ಯಕ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು ಎಂಬುದಾಗಿ 14ನೇ ವಚನದಲ್ಲಿ 1ನೇ ಅಧ್ಯಾಯದಲ್ಲಿ ಬರವಣಿಗೆ ಉಂಟು. ಯಾಕೆ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆ ಅಂತ ಹೇಳಿದ್ರೆ, ದೇವರು ಮನುಷ್ಯನು ದೇವರನ್ನು ನೋಡೋದಕ್ಕೆ ಸಾಧ್ಯತೆ ಇರಲಿಲ್ಲ. ಆದರೆ ದೇವರ ಮಗನಾದ ಯೇಸು ಕ್ರಿಸ್ತನು ದೇವರ ಪ್ರತಿನಿಧಿಯಾಗಿ ನರವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ಬಂದಾಗ ನಾವು ದೇವರನ್ನು ಯೇಸುವನ ಮುಖಾಂತರವಾಗಿ ಕಾಣಲಿಕ್ಕಾಗುತ್ತದೆ. 12ನೇ ವಚನದಲ್ಲಿ 14ನೇ ವಚನದಲ್ಲಿ ಮುಂದುವರೆದು ಓದುವಾಗ ಯೋಹಾನು ಬರೀತಾನೆ, ಶಿಷ್ಯನಾದ ಯೋಹಾನು, ನಾವು ಆತನ ಮಹಿಮೆಯನ್ನು ನೋಡಿದವು, ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ. ಸೊ ಯೇಸು ಕ್ರಿಸ್ತನು ದೇವರ ಪ್ರತಿರೂಪವಾಗಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದ ನರಮನುಷ್ಯ. ಇದೇ ಅಧ್ಯಾಯದ 18ನೇ ವಚನಕ್ಕೆ ನೀವು ಬರುವಾಗ, ದೇವರನ್ನು ಯಾರು ಎಂದು ಕಂಡಿಲ್ಲ, ಫಿಸಿಕಲಿ ನೋ ಒನ್ ಕೆನ್ ಸಿ ಗಾಡ್. ಮತ್ತು ದೇವರ ವಾಕ್ಯ ಹೇಳ್ತಾರೆ, ದೇವರನ್ನು ಯಾರೂ ಕಂಡಿಲ್ಲ. ಅದಕ್ಕೋಸ್ಕರವಾಗಿ ಹಳೆಯ ಒಡಂಬಡಿಕೆಯಲ್ಲಿ ವಿಮೋಚನಾ ಕಾಂಡದಲ್ಲಿ ದೇವರು ತನ್ನ ವಿಷಯದಲ್ಲಿ ಜನರಿಗೆ ಆಜ್ಞೆಯನ್ನು ಕೊಡುವಾಗ ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು, ಯಾವ ಆಕಾರವನ್ನು ಮಾಡಿಕೊಳ್ಳಬಾರದು.
ಸೊ ನೋ ಒನ್ ಕ್ಯಾನ್ ಇಮ್ಯಾಜಿನ್ ಗಾಡ್, ಊಹೆ ಮಾಡಿಕೊಳ್ಳುವುದಕ್ಕಾಗುವುದಿಲ್ಲ. ಸೊ ಈ ಕಾರಣದಿಂದಲೇ ಅನೇಕರು ಯೇಸುವಿನ ಫೋಟೋವನ್ನ ಇಟ್ಟುಕೊಂಡು ಯೇಸುವನ್ನು ಕಾಣಲಿಕ್ಕೆ ಹೋಗುವಂಥದ್ದನ್ನ ಅದು ವಿಗ್ರಹಾರಾಧನೆಗೆ ಸಮಾನ ಅಂತೇಳಿ ವೇದ ಪಂಡಿತರುಗಳು, ಸೊ ವಾಕ್ಯವನ್ನ ಚೆನ್ನಾಗಿ ತಿಳಿದಂತಹ ಬೋಧಕರುಗಳು ನಮಗೆ ಹೇಳುತ್ತಾರೆ. ಯಾವ ಮೂರ್ತಿಯು ಅದು ದೇವರನ್ನ ಪ್ರಕಟಿಸುವುದಿಲ್ಲ. ಸೊ ಯೇಸು ತಾನೇ ಈ ಲೋಕಕ್ಕೆ ನರವತಾರ ಎತ್ತಿ ಬರುವುದರ ಮೂಲಕವಾಗಿ ನಾವು ಯೇಸುವಿನಲ್ಲಿ ತಂದೆಯಾದ ದೇವರನ್ನು ಕಾಣುತ್ತೇವೆ. ಬಹುಶಃ ಕ್ರಿಸ್ತನನ್ನು ನಂಬಿದ ಪ್ರಾರಂಭದ ದಿನಗಳಲ್ಲಿ ನಮಗೆ ಈ ಮರ್ಮಗಳು ಅರ್ಥ ಆಗೋದಿಲ್ಲ. ಆದರೆ ಕ್ರಿಸ್ತನನ್ನು ನಾವು ಸ್ವೀಕಾರ ಮಾಡಿ ನಮ್ಮ ಪಾಪಗಳಿಗೆ ಆತನಿಂದ ವಿಮೋಚನೆಯನ್ನು ಪಡೆದಿದ್ದಾದ ಮೇಲೆ ನಾವು ಹೊಸ ಸೃಷ್ಟಿಯಾಗುವಾಗ, ವಾಕ್ಯ ಓದುವಾಗ, ಕೇಳಿಸಿಕೊಳ್ಳುವಾಗ ಈ ಸತ್ಯವೇದದ ಮರ್ಮಗಳು ನಮಗೆ ಅರ್ಥ ಆಗ್ತದೆ. ಸರಿ, ಯೇಸು ಕ್ರಿಸ್ತನು ನಾನು ಹೇಳಿದಾಗೆ ಆತನು ತಂದೆಯನ್ನ ಪ್ರಕಟಿಸುವುದಕ್ಕಾಗಿ ಈ ಲೋಕಕ್ಕೆ ನರವತಾರ ಎತ್ತಿ ಬರಬೇಕಾಯಿತು. ಸೃಷ್ಟಿ ಮಾಡಿದ ಒಬ್ಬನೇ ಸತ್ಯವೇದದ ದೇವರು ಯಾರು ಎಂಬುದು ಮನುಷ್ಯನಿಗೆ ಸ್ಪಷ್ಟವಾಗಿ ತಿಳಿಯದಿದ್ದರೆ ಆ ದೇವರಲ್ಲಿ ಮನುಷ್ಯ ನಂಬಿಕೆ ಇಡುವುದು ಕಷ್ಟ. ಈ ಕಾರಣದಿಂದ ಯೇಸು ಕ್ರಿಸ್ತನು ತಂದೆಯನ್ನು ಪರಿಚಯ ಮಾಡುವುದಕ್ಕಾಗಿ ನರವತಾರ ಎತ್ತಿ ಈ ಲೋಕಕ್ಕೆ ಬಂದನು. ಆತನು ಬಂದ ಮೇಲೆ ದೇವರು ಯಾರು ಎಂಬುದನ್ನ ಆತನಲ್ಲಿ ನಾವು ಕಾಣ್ತೇವೆ. ಇದೇ 14ನೇ ವಚನದಲ್ಲಿ, ಮೊದಲನೇ 14 ಯೋಹಾನ್ ಮತ್ತೊಂದು ಮರ್ಮ ಹೇಳ್ತಾನೆ. ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದ್ದನು. ಯಾವಾತನು ತಂದೆ ಎದೆಯಲ್ಲಿದ್ದು ನಮ್ಮ ಮಧ್ಯಕ್ಕೆ ಬಂದನೋ ಆತನು ಸತ್ಯದಿಂದಲೂ ಕೃಪೆಯಿಂದಲೂ ತುಂಬಿದವನಾಗಿದ್ದನು. ಟ್ರೂತ್, ಆತನೇ ಸತ್ಯ, ಆತನೇ ಕೃಪೆ. ಆತನಿಂದಲೇ ಸತ್ಯ ಏನೆಂಬುದು ಪ್ರಪಂಚಕ್ಕೆ ಪ್ರಕಟವಾಗಿದ್ದು, ಕೃಪೆ ಅಂದರೆ ಏನು ಅನ್ನುವಂಥದ್ದು ಈ ಯೇಸು ಕ್ರಿಸ್ತನ ಮುಖಾಂತರವಾಗಿಯೇ ಲೋಕಕ್ಕೆ ಪ್ರಕಟವಾದದ್ದು. ಇದನ್ನ ಶಿಷ್ಯನಾದ ಯೋಹಾನನು ಬರೆಯುವುದಕ್ಕೆ ಕಾರಣ ಏನಂತ ಹೇಳಿದ್ರೆ, ಈ ಯೋಹಾನನು ರಕ್ಷಕನಾಗಿ ಬಂದಂತಹ ಯೇಸುವಿನ ಜೊತೆಯಲ್ಲಿ 3 ವರ್ಷಗಳ ಕಾಲ ಆತನು ಒಡನಾಟ ಮಾಡಿದನು. ಅತಿ ಸಮೀಪದಿಂದ ನರವತಾರ ಎತ್ತಿ ಬಂದಂತಹ ದೇವರನ್ನ ಆತನು ನೋಡಿದನು, ಆತನ ಬೋಧನೆಯನ್ನು ಕೇಳಿಸಿಕೊಂಡನು, ಈತನು ಆತನನ್ನು ಅರ್ಥ ಮಾಡಿಕೊಂಡನು. ಈ ಯೇಸು ಕ್ರಿಸ್ತನು ಬರುವುದರ ಮೂಲಕವಾಗಿಯೇ ನಮಗೆ ಗೊತ್ತಾದದ್ದು, ದೇವರು ಅಂದರೆ ನಮ್ಮ ಸೃಷ್ಟಿಕರ್ತನು, ದೇವರು ಅಂದರೆ ನಮ್ಮ ತಂದೆ. ನೀವು ಮತ್ತಾಯನ ಸುವಾರ್ತೆಯಲ್ಲಿ ಅನೇಕ ಸಲ ಬಿಗಿನಿಂಗ್ ಅಲ್ಲಿ ಯೇಸು ಸ್ವಾಮಿಯು ಯೇಸುವನ್ನ, ದೇವರನ್ನ ತಂದೆ ಎಂಬುದಾಗಿ ತಿಳಿಸ್ತಾನೆ. ಆ ಮೊದಲು ಹಳೆ ಒಡಂಬಡಿಕೆಯಲ್ಲಿ ದೇವರನ್ನು ತಂದೆ ಎಂದು ಸಂಬೋಧಿಸುವಂತ ವಿಷಯವನ್ನು ನಾವೆಲ್ಲಿಯೂ ನೋಡುವುದಿಲ್ಲ. ಯೇಸು ಕ್ರಿಸ್ತನ ಆಗಮನ ನಮಗೆ ದೇವರನ್ನ ತಂದೆ ಎಂದು ಸಂಬೋಧಿಸುವಂತ, ನಾವು ಆತನ ಸೃಷ್ಟಿ, ಆತನ ಮಕ್ಕಳು ಎಂಬುದನ್ನ ಯೇಸುವಿನ ನರವತಾರದ ನಂತರ
ಆತನು ಈ ಲೋಕಕ್ಕೆ ಬರುವುದರ ಮೂಲಕವಾಗಿ ಆತನಿಂದ ನಾವು ಕಲಿತುಕೊಂಡೆವು. ಸೊ ಯೇಸುವು ಪ್ರತ್ಯಕ್ಷನಾಗಿ ನಮ್ಮ ಮಧ್ಯದಲ್ಲಿ ಬಂದ ದೇವರು. ಆತನು ಬರುವುದರ ಮೂಲಕವಾಗಿ ಆತನಲ್ಲಿ ಸತ್ಯವೂ ಮತ್ತು ಕೃಪೆಯೂ ಅಡಕವಾಗಿದೆ ಎಂಬುದು ಪ್ರಕಟವಾಯಿತು. ಮತ್ತು ಆತನು ನಮಗೆ ದೇವರನ್ನು ನಿಮ್ಮ ತಂದೆ, ನನ್ನ ತಂದೆ ಎಂಬುದಾಗಿ ಆತನು ನಮಗೆ ವಿವರಿಸಿರುವುದನ್ನ ನಾವು ನೋಡ್ತೀವಿ. ಇದರ ವಿಷಯದಲ್ಲಿ ಮತ್ತಾಯನು ಬರೆದ ಸುವಾರ್ತೆ 5 ಮತ್ತು 6ನೇ ಅಧ್ಯಾಯಗಳಲ್ಲಿ ಅನೇಕ ಸಲ ಇದನ್ನ ಆತನು ಹೇಳಿದ್ದಾನೆ. ಒಂದೆರಡು ವಚನಗಳನ್ನು ನೋಡೋಣ. 5ನೇ ಅಧ್ಯಾಯ 16ನೇ ವಚನದಲ್ಲಿ, ಆದುದರಿಂದ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಲಿ, ಹೀಗಾದರೆ ಅವರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ನೀವು ಒಳ್ಳೆ ಕೆಲಸ ಮಾಡಿದರೆ ಜನರು ಹೊಗಳುತ್ತಾರೆ. ಆ ಹೊಗಳಿಕೆ ನಿಮ್ಮ ತಂದೆಗೆ ಅದು ಮುಟ್ಟುತ್ತದೆ. ನಿಮ್ಮ ತಂದೆ, ಗಾಡ್ ಈಸ್ ನಾಟ್ ದೂರದಲ್ಲಿರುವಾತನಲ್ಲ, ಆತನು ನಿಮ್ಮಲ್ಲಿ, ನಿಮ್ಮ ಜೊತೆಯಲ್ಲಿ ಇರುವಾತನು, ನಿಮ್ಮ ತಂದೆ ಪರಲೋಕದಲ್ಲಿ ಇರುವಾತನು ಎಂಬುದನ್ನ ಆತನು ನಮಗೆ ತಿಳಿಸ್ತಾನೆ. ಮತ್ತೆ ನೀವು 6ನೇ ಅಧ್ಯಾಯಕ್ಕೆ ಬರುವಾಗ 4ನೇ ವಚನದಲ್ಲಿ ಅಂತರಂಗದಲ್ಲಿ, 6ನೇ ಅಧ್ಯಾಯ 4ನೇ ವಚನ, ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿಮ್ಮ ತಂದೆ, ಯಾರಿಗೆ ಹೇಳ್ತಾ ಇದ್ದಾನೆ? ಶಿಷ್ಯರಿಗೆ ಹೇಳ್ತಾ ಇದ್ದಾನೆ. ತನ್ನ ಹಿಂಬಾಲಿಸುವಂತ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ, ನೀವು, ನಿಮ್ಮ ತಂದೆ ಪರಲೋಕದಲ್ಲಿದ್ದಾನೆ ಮತ್ತು ಅಂತರಂಗದಲ್ಲಿ ನಿಮ್ಮ ಹೃದಯದಲ್ಲಿ ನಡೆಯುವುದನ್ನ ಆತನು ನೋಡುತ್ತಾನೆ ಎಂಬುದಾಗಿ ತಿಳಿಸ್ತಾನೆ. ಅದೇ ರೀತಿಯಲ್ಲಿ 6ನೇ ವಚನದಲ್ಲಿ ಕೂಡ ಅದೇ ಪದ ಪ್ರಯೋಗ ಆಗಿದೆ. ಮತ್ತು 9ನೇ ವಚನಕ್ಕೆ ಬರುವಾಗ ಆತನು ಪರಲೋಕ ಪ್ರಾರ್ಥನೆಯನ್ನು ಹೇಳಿಕೊಡುವಾಗ ಆತನು ಹೇಳಿದ್ದೇನಂತೇಳಿ ಹೇಳಿದ್ರೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ನೀವು ಪ್ರಾರ್ಥನೆ ಮಾಡುವಾಗ ದೇವರೇ ಅಂತೇಳಲ್ಲ, ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ದೇವರು ಪರಲೋಕದಲ್ಲಿರುವಂತ ತಂದೆ. ಸೊ ಒಂದು ಸಂಬಂಧ, ಮಕ್ಕಳ ಮತ್ತು ತಂದೆಯ ಸಂಬಂಧ. ಸೃಷ್ಟಿಕರ್ತನಾದ ದೇವರು ತಂದೆಯಾಗಿ, ಆತನ ಸೃಷ್ಟಿಗಳಾದಂಥ ನಾವುಗಳು ಮಕ್ಕಳೆಂಬಂತ ಆ ಒಂದು ಅಭಿಪ್ರಾಯದೊಡನೆ ಈ ಸಂಬಂಧವನ್ನ ಯೇಸು ಕ್ರಿಸ್ತನ ನರವತಾರ ಆಗುವುದರ ಮೂಲಕವಾಗಿ ಆತನು ನಮಗೆ ಪ್ರಕಟಿಸಿದ. ಆತನು ನಮಗೆ ಪ್ರಕಟಿಸದಿದ್ದರೆ ತಂದೆ ಹೇಗಿದ್ದಾನೆ ಅನ್ನುವಂತ ನಮಗೆ ಗೊತ್ತಾಗ್ತಾ ಇಲ್ಲ. ಆತನು ಬರೋದರ ಮೂಲಕವಾಗಿ ಆತನು ನಾವು ತಂದೆ ಎಂದು ಸಂಬೋಧಿಸಬಹುದು ಎಂಬುವಂತ ವಿಷಯವನ್ನ ಯೇಸುವು ನಮಗೆ ಪ್ರಕಟಿಸಿದ್ದಾನೆ. ಆಮೇಲೆ ತಂದೆಯ ಉದ್ದೇಶ ಏನೆಂಬುದನ್ನ ಮತ್ತಾಯನು ಬರೆದ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಆತನು ಹೇಳ್ತಾನೆ. ಅನೇಕ ಸುವಾರ್ತೆಯ ಗ್ರಂಥಗಳಲ್ಲಿ ನೋಡುವಾಗ ತಂದೆಯನ್ನ ವಿವಿಧ ರೀತಿಯಲ್ಲಿ ಯೇಸುವು ತನ್ನ ಹಿಂಬಾಲಕರಿಗೆ ಅಥವಾ ತನ್ನ ಬೋಧನೆಯನ್ನು ಕೇಳ ಬಂದಂತವರಿಗೆ ಪ್ರಕಟಿಸಿದ ರೀತಿ. ಮತ್ತಾಯ 18:24 ಆತನು ಹೇಳುವುದೇನಂತ ಹೇಳಿದ್ರೆ, ಇಲ್ಲ 18 ಅಲ್ಲ, ಬಹುಶಃ ಅದು 8ನೇ ವಚನ ಅನ್ನಿಸ್ತದೆ. 8ನೇ ವಚನ, ಸಾರಿ, ಒಂದ್ ನಿಮಿಷ ಬರ್ತೀನಿ ರೀ. 6ನೇ ವಚನ, 18ನೇ ಅಧ್ಯಾಯದ 6ನೇ ವಚನದಲ್ಲಿ, ಈ ಚಿಕ್ಕವರಲ್ಲಿ ಒಬ್ಬನಿಗೆ ಯಾವನಾದರೂ ಅಡ್ಡಿ ಮಾಡಿದರೆ ಅಂತವನ ಕೊರಳಿಗೆ ಬೀಸುವ ಕಲ್ಲು ಕಟ್ಟಿ ಅವನನ್ನು ಆಳವಾದ ಸಮುದ್ರದಲ್ಲಿ ಮುಳುಗಿಸುವುದು ಅವನಿಗೆ ಲೇಸು. ಮತ್ತೆ 14ನೇ ವಚನಕ್ಕೆ ನೋಡುವಾಗ 14ರಲ್ಲಿ, ಈ ಚಿಕ್ಕವರಲ್ಲಿ ಒಬ್ಬನಾದರೂ ಕೆಟ್ಟು ಹೋಗುವುದು ಪರಲೋಕದಲ್ಲಿರುವ ನಿಮ್ಮ ತಂದೆಯ ಚಿತ್ತವಲ್ಲ.
ಸೊ ತಂದೆಯ ಚಿತ್ತ ಏನಂತ ಹೇಳಿದ್ರೆ ಎಲ್ಲರೂ ಒಳ್ಳೆಯವರಾಗಬೇಕು, ಎಲ್ಲರೂ ನಿತ್ಯ ಜೀವ ಪಡೆಯಬೇಕು. ಇದೇ ಪದ ಪ್ರಯೋಗವನ್ನ ನಾವು ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ಚಿರಪರಿಚಿತವಾದಂತ ವಚನ, ಯೋಹಾನ 3:16. ಸೊ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಎಂಬುದನ್ನ. ಮತ್ತು ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ನಾವು 11ರಿಂದ 24 ವಚನಗಳಲ್ಲಿ ತಪ್ಪಿ ಹೋದ ಮಗನ ಕಥೆಯನ್ನು ನಾವು ಓದುವಾಗ ತಂದೆಯು ಕೆಟ್ಟು ಹೋದ ಮಗನ ಹಿಂತಿರುಗಿಗೋಸ್ಕರವಾಗಿ ಹಂಬಲಿಸುತ್ತಾ ಇದ್ದ ಆ ಒಂದು ದೃಶ್ಯವನ್ನ ನಾವು ಕಾಣ್ತೀವಿ. ಸೊ ದೇವರ ಆಸೆ, ತಂದೆಯಾದ ದೇವರ ಆಸೆ ಒಬ್ಬನು ಕೆಟ್ಟು ಹೋಗಬಾರದು. ತಾನುಂಟು ಮಾಡಿದಂತ ಮನುಷ್ಯರಲ್ಲಿ ಒಬ್ಬನು ಕೆಟ್ಟು ಹೋಗಬಾರದು. ಮತ್ತೆ ಯೋಹಾನ ಬರೆದ ಸುವಾರ್ತೆ 4ನೇ ಅಧ್ಯಾಯ 24ನೇ ವಚನಕ್ಕೆ ಬರುವಾಗ ಯೋಹಾನ 4:24 ತಂದೆಯನ್ನು ಆತನು ಇನ್ನೊಂದು ರೀತಿಯಲ್ಲಿ ಜನಗಳಿಗೆ ಪರಿಚಯಿಸುವುದು, ಆತನು ಆತ್ಮ ಸ್ವರೂಪನು. 24 ದೇವರು ಆತ್ಮ ಸ್ವರೂಪನು. ಸೊ ಆದ್ದರಿಂದ ನಾವು ಆತನನ್ನ ಒಂದು ಆಕಾರವನ್ನಿಟ್ಟುಕೊಂಡು ಗುರುತಿಸುವುದಕ್ಕೆ ಬರುವುದಿಲ್ಲ. ಆತನನ್ನು ಆತ್ಮ ಸ್ವರೂಪನು. ಸೊ ಆತ್ಮದಲ್ಲಿ ನಾವು ಆತನನ್ನ ನೆನೆಸಿಕೊಳ್ಳಬೇಕು, ಆತನನ್ನ ಆರಾಧಿಸಬೇಕು ಅಂತೇಳಿ ಯೇಸು ಕ್ರಿಸ್ತನು ಈ ಪ್ರಕಟಣೆಯನ್ನ ನಮಗೆ ಕೊಡ್ತಾನೆ. ಮತ್ತೆ ಆತನು 5ನೇ ಅಧ್ಯಾಯಕ್ಕೆ ಬರುವಾಗ 5ನೇ ಅಧ್ಯಾಯ 17ನೇ ವಚನ, ಆತನು ತಂದೆ ಇನ್ನೊಂದು ಲಕ್ಷಣವನ್ನು ಆತನು ತಿಳಿಸ್ತಾನೆ, ನನ್ನ ತಂದೆಯು ಇಂದಿನವರೆಗೂ ಕೆಲಸ ಮಾಡುತ್ತಾ ಇದ್ದಾನೆ. ಸೊ ತಂದೆಯು ಕೆಲಸದಲ್ಲಿ ನಿರತನಾಗಿದ್ದಾನೆ. ಇದೇ ಪದ ಪ್ರಯೋಗವನ್ನ ಆತನು 20ನೇ ವಚನದಲ್ಲಿ ಕೂಡ ಹೇಳ್ತಾನೆ. ತಂದೆಯು ತನ್ನ ಮಗನು ಕೂಡ ತಾನು ಮಾಡುವ ಕೆಲಸಗಳನ್ನ ಮಾಡಬೇಕಂತೇಳಿ ನನ್ನನ್ನು ಕಳಿಸಿದ್ದಾನೆ. ಸೊ ತಂದೆಯು ಬ್ಯುಸಿಯಾಗಿದ್ದಾನೆ, ಕಾರ್ಯನಿರತನಾಗಿದ್ದಾನೆ ಅನ್ನುವುದನ್ನ ಯೇಸುವಿನ ನರವತಾರದಲ್ಲಿ ಆತನು ನಮಗೆ ಕಲಿಸಿಕೊಟ್ಟಿದ್ದು. ಇನ್ನು ಮುಂದೆ ನೋಡುವಾಗ ಆತನು ಹೇಳ್ತಾನೆ, ನನ್ನಷ್ಟಕ್ಕೆ ನಾನು ಏನು ಮಾಡುವುದಿಲ್ಲ, ತಂದೆ ನನಗೆ ಇಂತಿಂಥದ್ದನ್ನು ಹೇಳು, ಇಂತಿಂಥದ್ದನ್ನು ಮಾಡು ಅಂದಿದ್ದಾನೆ, ಅದನ್ನು ಮಾಡುವುದಕ್ಕೆ ಬಂದಿದ್ದೇನೆ. ನೀವು ಇದೇ 5ನೇ ಅಧ್ಯಾಯ 30ನೇ ವಚನದಲ್ಲಿ ಬರುವಾಗ ಸ್ವಂತ ಚಿತ್ತ ನೆರವೇರಿಸಬೇಕೆಂದು ಅಪೇಕ್ಷಿಸಿದೆ, ನನ್ನನ್ನು ಕಳಿಸಿದಾತನ ಚಿತ್ತ ನೆರವೇರಬೇಕೆಂದೇ ನಾನು ಮಾಡ್ತೇನೆ. ಸೊ ಯೇಸು ಮಾಡಿದ ಅದ್ಭುತಗಳಾಗಲಿ, ಮಾಡಿದ ಬೋಧನೆಯಾಗಲಿ ಆತನು ಹೇಳ್ತಾನೆ ನನ್ನ ಸ್ವಂತ ಚಿತ್ತ ಅಲ್ಲ. ಮತ್ತೆ ಇನ್ನೊಂದು ಕಡೆ ಆತನು ಹೀಗೆ ಹೇಳ್ತಾನೆ, ನಾನು ಇಂತಿಂಥದ್ದನ್ನು ಹೀಗೇ ಮಾಡಬೇಕಂತೇಳಿ ಹೇಳಿ ಆತನು ನನಗೆ ಹೇಳ್ತಾನೆ. ಆದ್ರಿಂದ ನಾನು ಆತನು ಏನು ಹೇಳುತ್ತಾನೋ ಅದನ್ನೇ ಮಾಡುತ್ತೇನೆಂಬುದಾಗಿ. ಇದಕ್ಕೆ ನೀವು ಒಂದು ವೇಳೆ ಸಮರ್ಥನೆಗೋಸ್ಕರವಾಗಿ ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 31ನೇ ವಚನದಲ್ಲಿ ನೋಡುವಾಗ, ಮೊಬ್ಬಿರುವಾಗ ಆತನು ತಂದೆಯ ಬಳಿಗೆ ಹೋಗಿ ಅಡವಿಯ ಪ್ರದೇಶಕ್ಕೆ ಹೋಗಿ ಆತನು ಮೊರೆ ಇಡುತ್ತಾ ಇದ್ದಾನೆ ಎಂಬುದಾಗಿ. ಮತ್ತೆ ನೀವು ಯೇಸುವನ್ನ ಶಿಲುಬೆಗೆ ಹಾಕಿದ ಇಂದಿನ ರಾತ್ರಿ ಗೆತ್ಸೆಮನೆ ತೋಟದಲ್ಲಿ ಆತನು ತನ್ನ ಮೇಲೆ ಬರುವ ಎಲ್ಲ ಸಂಗತಿಗಳನ್ನು ನೆನೆಸಿಕೊಂಡು ಆತನು ಅಲ್ಲಿ ಪ್ರಾರ್ಥನೆ ಮಾಡ್ತಾನೆ, ತಂದೆಯೇ, ನೀನು ನನಗೆ ಕೊಟ್ಟ ಕೆಲಸವನ್ನ ನಾನು ಮಾಡಿ ಮುಗಿಸಿದ್ದೇನೆ. ನೀನು ನನಗೆ ಕೊಟ್ಟವರನ್ನ ನಾನು ನಿನಗಾಗಿ ನಿನ್ನ ವಿಷಯದಲ್ಲಿ ತಿಳಿಸಿದ್ದೇನೆ.
ಅವರು ನೀನೇ ನನ್ನನ್ನು ಕಳಿಸಿಕೊಟ್ಟಿದ್ದಿ ಎಂದು ನಂಬಿದ್ದಾರೆ ಎಂಬುದಾಗಿ ತಂದೆಯಾದ ದೇವರ ಮುಂದೆ ಆತನು ಪ್ರಾರ್ಥನೆ ಮಾಡುವುದನ್ನ ನಾವು ನೋಡ್ತೀವಿ. ಸೊ ಆದ್ದರಿಂದ ಯೇಸು ಬಂದ ಉದ್ದೇಶ ತಂದೆಯನ್ನ ಪರಿಚಯಿಸುವುದಕ್ಕೆ ಜನಗಳಿಗೆ, ಆ ಮೂಲಕವಾಗಿ ತಂದೆ ಯಾರೆಂಬುದನ್ನು ಜನರು ತಿಳಿದುಕೊಂಡು ಆತನಲ್ಲಿ ನಂಬಿಕೆ ಇಡುವುದಕ್ಕೆ. ಸೊ ತಂದೆಯ ವಿಷಯದಲ್ಲಿ ಆತನು ಧಾರಾಳವಾಗಿ ಮಾತನಾಡಿದ್ದಾನೆ. ಅದಕ್ಕೋಸ್ಕರವಾಗಿಯೇ ಜನರು ಆತನನ್ನ ದೇವದೂಷಕ ಅಂತ ಹೇಳಿದ್ದು. ನೀನು ನರಮನುಷ್ಯನಾಗಿದ್ದು ದೇವರಿಂದ ಬಂದಂತವನು ಅಂತೇಳಿ ಹೇಳ್ಕೊಳ್ತೀಯ, ನಿನ್ನ ತಂದೆ ಯೋಸೇಪ, ನಿನ್ನ ಊರು ಗಲಿಲಾಯ, ನೀನು ದೇವರ ಮಗನು ಅಂತ ಹೇಳಿಸ್ಕೊಳ್ತೀಯಲ್ಲ ಅಂತೇಳಿ ಹೇಳಿ ಯೇಸುವನ್ನ ಶಿಲುಬೆಗೆ ಹಾಕುವುದಕ್ಕೆ ಯಹೂದ್ಯರಿಗೆ ಇದ್ದ ಕಾರಣ ಅದು. ದೇವರು ತಂದೆ ಇಲ್ಲ, ದೇವರು ಅಂತ ಹೇಳಿದ್ರೆ ಒಬ್ಬನೇ ಮಗನಂತ ಹೇಳುವುದಿಲ್ಲ. ಅದಕ್ಕೆ ನಾನು ಹೇಳಿದ್ದು ನಿಮಗೆ, ಹಳೆ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಂತ ಸಂಗತಿಗಳು, ಮರ್ಮಗಳು ಹಳೆ ಒಡಂಬಡಿಕೆಯ ಕಾಲದಲ್ಲಿ ಇದ್ದಂತ ಜನರಿಗೆ ಅರ್ಥವಾಗಲಿಲ್ಲ. ಅದರಲ್ಲಿ ಮಗನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ವಿಮೋಚಕನಾಗಿ ಬರುತ್ತಾನೆ ಎಂದು ತಿಳಿದಿದ್ದರೂ ಕೂಡ ಜನರು ದೇವರಿಂದ ಕಳಿಸುವಂತ ಒಬ್ಬ ನರಮನುಷ್ಯನು ಅಂತ ತಿಳಿದಿದ್ದರೆ ವಿನಃ ಸ್ವತಃ ದೇವರೇ ನಮ್ಮ ಮಧ್ಯಕ್ಕೆ ನರವತಾರ ರೀತಿ ಬರುತ್ತಾನೆ ಅನ್ನುವಂತ ಅರಿವು ಅವರಿಗೆ ಆಗಲಿಲ್ಲ. ಸೊ ಗಾಡ್ಸ್ ರೆವಲೇಷನ್ ಈಸ್ ಸ್ಟೇಜ್ ಬೈ ಸ್ಟೇಜ್. ದೇವರ ವಾಕ್ಯದಲ್ಲಿ ಸತ್ಯಗಳು ಮೊದಲೇ, ಅಂದರೆ ಇಲ್ಲಿಗೆ ಕ್ರಿಸ್ತಪೂರ್ವ 1500 ಬರೆದಿಟ್ಟಿದ್ದರೂ ಕೂಡ, ಅಥವಾ 2000 ವರ್ಷಗಳ ಹಿಂದೆ ಸತ್ಯವೇದವು ಬರೆಯಲ್ಪಟ್ಟಿದ್ದರೂ ಕೂಡ ಅದನ್ನ ಓದುವಾಗ ಆಯಾ ಕಾಲಕ್ಕೆ ನೇಮಕವಾದಂತ ಸತ್ಯಗಳನ್ನ ಆ ಕಾಲಘಟ್ಟದಲ್ಲಿರುವಂತವರು ಅರ್ಥ ಮಾಡಿಕೊಳ್ಳುತ್ತಾರೆ ವಿನಃ ಅದರ ಹಿಂದಿನವರಿಗೆ ಅದರ ಪ್ರಕಟಣೆ ಆಗಿರುವುದಿಲ್ಲ. ಅದಕ್ಕಾಗಿಯೇ ಸ್ವಾಮಿ ಯಹೂದ್ಯರೊಟ್ಟಿಗೆ ಮಾತನಾಡೋ ಹೇಳ್ತಾನೆ, ನಾನು ಅಬ್ರಹಾಮನಿಗಿಂತ ಮೊದಲು ಇದ್ದವನು. ನಿನಗೆ 50 ವರ್ಷ ಆಗ್ಲಿಲ್ಲ, ಕೇವಲ ಅಬ್ರಹಾಮನಿಗಿಂತ ಮೊದಲಿದ್ದೀನಿ ಅಂತ ಹೇಳ್ತೀಯ. ಹೌದು ಹೇಳ್ತಾನ, ಅಬ್ರಹಾಮನಿಗಿಂತ ಮೊದಲಿದ್ದಂಥವನು. ಅಬ್ರಹಾಮನು ನನ್ನ ದಿನಗಳನ್ನು ನೋಡಬೇಕೆಂತೇಳಿ ಅಪೇಕ್ಷೆ ಪಟ್ಟನು, ಈಗ ನೋಡಿ ಆತನಿಗೆ ಸಂತೋಷವಾಯಿತು. ಅಬ್ರಹಾಮನ ಕಾಲದಲ್ಲಿಯೇ ಅವನಿಗೆ ಈ ಪ್ರಕಟಣೆಯಾಗಿದ್ದರೂ ಕೂಡ ಅದು ಆ ಪ್ರಕಟಣೆ ಅವನಿಗೆ ಅರ್ಥವಾದದ್ದು ಯೇಸುವಿನ ನರವತಾರವಾಗುವಾಗ. ಆದ್ರಿಂದ ಪ್ರಿಯರೇ, ಸತ್ಯವೇದವು ದೇವರ ಗ್ರಂಥ. ಈ ದೇವರ ಗ್ರಂಥವನ್ನ ನಾವು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಆತನ ಅನುಕೂಲವಿಲ್ಲದೆ, ಆತನ ಸಹಾಯವಿಲ್ಲದೆ ನಮಗಿದು ಅರ್ಥವಾಗುವುದಿಲ್ಲ. ನಾನು ಇನ್ನೊಂದು 2-3 ವಚನಗಳನ್ನ ಹೇಳಿ ಈ ಯೇಸುವಿನ ಈ ಪ್ರಕಟಣೆಯನ್ನ, ತಂದೆಯನ್ನು ಪ್ರಕಟಿಸಿದಂತ ವಿಷಯವನ್ನ ಮುಕ್ತಾಯ ಮಾಡ್ತೀನಿ. 17ನೇ ಅಧ್ಯಾಯಕ್ಕೆ ಬಂದ್ರೆ, ಯೋಹಾನ ಬರೆದ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿಯು ಕಡೆಯದಾಗಿ ತಂದೆಯ ಜೊತೆಯಲ್ಲಿ ಶಿಲುಬೆಗೆ ಹೋಗುವುದಕ್ಕಿಂತ ಮುಂಚಿತವಾಗಿ ಆತನು ಮಾತನಾಡ್ತಾ ಇದ್ದಾನೆ. ಆತನು ಹೇಳುವುದೇನಂತ ಹೇಳಿದ್ರೆ, ಪ್ರಾರ್ಥನೆ ಮಾಡುವಾಗ ಪ್ರಾರ್ಥನೆಯಲ್ಲಿ ತಂದೆಯ ಜೊತೆಲಿ ಹೀಗೆ ಮಾತಾಡ್ತಾ ಇದ್ದಾನೆ. 17ನೇ ಅಧ್ಯಾಯದಲ್ಲಿ, ಯೇಸುವೆ ಯೇಸು ಈ ಮಾತುಗಳನ್ನು ಆಡಿದ ಮೇಲೆ ಆಕಾಶದ ಕಡೆ ಕಣ್ಣೆತ್ತಿ ಹೇಳಿದ್ದೇನೆ, ತಂದೆಯೇ, ಕಾಲ ಬಂದಿದೆ, ನಿನ್ನ ಮಗನನ್ನು ಮಯಪಡಿಸು, ಆಗ ಮಗನು ನಿನ್ನನ್ನು ಮಯಪಡಿಸುವುದಕ್ಕಾಗುವುದು. ನೀನು ಅವನಿಗೆ ಯಾರನ್ನು ಕೊಟ್ಟಿದ್ದೀಯೋ ಅವರೆಲ್ಲರಿಗೆ ಅವನು ನಿತ್ಯ ಜೀವವನ್ನು ಕೊಡಬೇಕೆಂದು ಅವನಿಗೆ ಎಲ್ಲಾ ಮನುಷ್ಯರ ಮೇಲೆ ಅಧಿಕಾರವನ್ನು ಕೊಟ್ಟಿಯಲ್ಲ. ಒಬ್ಬನೇ ಸತ್ಯ ದೇವರಾಗಿರುವ ನಿನ್ನನ್ನು ನೀನು ಕಳಿಸಿಕೊಟ್ಟಿರುವ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವ ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ ನಿನ್ನನ್ನು ಭೂಲೋಕದಲ್ಲಿ ಮಯಪಡಿಸಿದನು. ಈಗ ತಂದೆಯೇ, ನೀನು ನಿನ್ನ ಬಳಿಯಲ್ಲಿ ನನ್ನನ್ನು ಮಯಪಡಿಸು,
ಲೋಕ ಉಂಟಾಗುವುದಕ್ಕಿಂತ ಮುಂಚೆ ನಿನ್ನ ಬಳಿಯಲ್ಲಿ ನನಗಿದ್ದ ಮಹಿಮೆಯಿಂದಲೇ ನನ್ನನ್ನು ಮಹಿಮೆಪಡಿಸು. ಸೊ ಯೇಸು ಕಡೇ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ನೀನು ನನಗೆ ಕೊಟ್ಟ ಕೆಲಸವನ್ನ ನಾನು ಭೂಲೋಕದಲ್ಲಿ ಮಾಡಿ ನಿನ್ನನ್ನು ಮಹಿಮೆಪಡಿಸಿದ್ದೇನೆ. ಸೊ ತಂದೆಯಾದ ದೇವರು ಯಾರೆಂಬುದನ್ನ ತನ್ನ ನಡೆ ನುಡಿ ಕ್ರಿಯೆಗಳಿಂದ ಆತನು ಪ್ರಕಟಿಸಿದನು. ಸೇವೆಯ ಪ್ರಾರಂಭದಲ್ಲಿಯೇ ತಾನು ಯಾರು ಎಂಬುದನ್ನ ಸ್ವಲ್ಪ ಜನರಾದರೂ ತಿಳಿದುಕೊಳ್ಳಬೇಕೆನ್ನುವ ಕಾರಣಕ್ಕಾಗಿ ಆತನು 12 ಜನ ಶಿಷ್ಯರನ್ನು ಆರಿಸಿಕೊಂಡು ತನ್ನ ಜೊತೆಯಲ್ಲಿಟ್ಟುಕೊಂಡು ಆತನು ದೀಕ್ಷಾಸ್ನಾನ ಆದ ನಂತರ ಆವತ್ತಿನಿಂದ ಆತನು ಶಿಲುಬೆಗೆ ಏರುವವರೆಗೂ ಈ 12 ಮಂದಿ ಶಿಷ್ಯರು ಆತನನ್ನು ಹತ್ತಿರದಿಂದ ನೋಡುತ್ತಿದ್ದರು. ಈಗ 6ನೇ ವಚನಕ್ಕೆ ಬರುವಾಗ, ಲೋಕದೊಳಗಿಂದ ನೀನು ನನಗೆ ಕೊಟ್ಟ ಮನುಷ್ಯರಿಗೆ ನಿನ್ನ ಹೆಸರನ್ನು ತಿಳಿಯಪಡಿಸನು. ಯಾರವರು? ಎಲ್ಲಾ ಯಹೂದ್ಯರಿಗೂ ಆತನು ತಿಳಿಸಿದ್ದಾನೆ, ಅನ್ಯ ಜನರು ತನ್ನ ಸಂಪರ್ಕಕ್ಕೆ ಬಂದವರಿಗೆ ತಿಳಿಸಿದ್ದಾನೆ. ವಿಶೇಷವಾಗಿ ಗಮನಿಸಬೇಕು, ಆತನು ತಾನು ಯಾರೆಂಬುದನ್ನು ಪ್ರಕಟಿಸಿಕೊಂಡಿದ್ದು ತನ್ನ 12 ಮಂದಿ ಶಿಷ್ಯರಿಗೆ. ಮತ್ತು ಆತನು ಹೇಳ್ತಾನೆ ಆ ವಚನದಲ್ಲಿ ಮುಂದುವರಿಸು, ಇವರು ನಿನ್ನವರಾಗಿದ್ರು, ನೀನು ಇವರನ್ನು ನನಗೆ ಕೊಟ್ಟಿ ಮತ್ತು ಇವರು ನಿನ್ನ ವಾಕ್ಯವನ್ನು ಕೈಕೊಂಡು ನಡೆದಿದ್ದಾರೆ. ಯೇಸು ಸ್ವಾಮಿ 3 ವರ್ಷಗಳಲ್ಲಿ ಎಷ್ಟರ ಮಟ್ಟಿಗೆ ತನ್ನ ಶಿಷ್ಯರನ್ನು ಸಿದ್ಧಪಡಿಸಿದ ಅಂತ ಹೇಳಿದ್ರೆ ಅವರಿಗೆ ದೃಢವಾಗಿ ಗೊತ್ತಾಗಿತ್ತು, ಯೇಸುವು ದೇವರು ಕಳುಹಿಸಿಕೊಟ್ಟಂತಾತನು, ದೇವಕುಮಾರನು, ತಂದೆಯ ಬಳಿಯಿಂದ ಬಂದಾತನು ಎಂಬುದನ್ನ ಸ್ಪಷ್ಟವಾಗಿ 12 ಮಂದಿ ಶಿಷ್ಯರು ತಿಳಿದುಕೊಂಡಿದ್ದರು. 7ನೇ ವಚನಕ್ಕೆ ಬರುವಾಗ, ನೀನು ನನಗೆ ಕೊಟ್ಟ ಮಾತುಗಳನ್ನು ನಾನು ಇವರಿಗೆ ಕೊಟ್ಟಿದ್ದೇನೆ. 8ನೇ ವಚನ. ಮತ್ತೆ 7ನೇ ವಚನದಲ್ಲಿ ಶಿಷ್ಯರು ತಿಳಿದುಕೊಂಡಿದ್ದಾರಂತೆ, ನೀನು ನನಗೆ ಕೊಟ್ಟಿದ್ದೆಲ್ಲ ನಿನ್ನಿಂದಲೇ ಬಂದಿದ್ದೆಂದು ಈಗ ಇವರು ತಿಳಿದುಕೊಂಡಿದ್ದಾರೆ. ವಾಟ್ ಎ ವಂಡರ್ಫುಲ್ ಅಕಂಪ್ಲಿಷ್ಮೆಂಟ್ ಆಫ್ ದ ಪರ್ಪಸ್ ಫಾರ್ ವಿಚ್ ಜೀಸಸ್ ಹಸ್ ಕಮ್. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದದ್ದು ತಂದೆಯನ್ನು ಪ್ರಕಟಿಸುವುದಕ್ಕಾಗಿ. ನಾನು ತಂದೆಯಿಂದ ಬಂದಿದ್ದೇನೆ, ತಂದೆಯ ಪ್ರತಿನಿಧಿ ನಾನು ಆತನು ಹೇಳಿದ್ದನ್ನು ನಿಮಗೆ ಹೇಳುತ್ತೇನೆ. ನಾನು ಮಾತಾಡುವನಲ್ಲ, ನನ್ನ ಮಾತುಗಳು ಆತನಿಂದಲೇ ಬಂದಿರುವಂಥದ್ದು. ನಾನು ಮಾಡುತ್ತಿರುವಂತಹ ಅದ್ಭುತ ಕ್ರಿಯೆಗಳು ನಾನು ಮಾಡಿದ್ದಲ್ಲ, ಆತನು ನನ್ನ ಮೂಲಕವಾಗಿ ಮಾಡಿದ್ದಾನೆ ಅಂತೇಳಿ ಪದೇ ಪದೇ ಹೇಳುತ್ತಾ ತೋರಿಸುತ್ತಾ ಬಂದದ್ದನ್ನ ಈ ಶಿಷ್ಯರು ನಂಬಿದ್ದಾರೆ. ಮತ್ತು ಯೇಸು ಸ್ವಾಮಿಗೆ ಅವರು ನಂಬಿದ್ದಾರೆ ಅಂತ ಹೇಳಿ ಪೂರ್ತಿಯಾಗಿ ಆತನಿಗೆ ದೃಢತೆ ಇದೆ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದ ಉದ್ದೇಶ ತಂದೆಯನ್ನ ಪ್ರಕಟಿಸುವುದಕ್ಕಾಗಿ. ಆತನು ಮುಂದುವರೆದು ಹೇಳ್ತಾನೆ 11ನೇ ವಚನದಲ್ಲಿ, ಇನ್ನು ನಾನು ಲೋಕದಲ್ಲಿರುವುದಿಲ್ಲ, ಇವರು ಲೋಕದಲ್ಲಿರುತ್ತಾರೆ, ನಾನು ನಿನ್ನ ಬಳಿಗೆ ಬರುತ್ತೇನೆ. ಪವಿತ್ರನಾದ ತಂದೆಯೇ, ನಾವು ಒಂದಾಗಿರುವ ಹಾಗೆ ಇವರೂ ಒಂದಾಗಿರಬೇಕೆಂದು ನೀನು ನನಗೆ ಕೊಟ್ಟ ನಿನ್ನ ಹೆಸರಿನಲ್ಲಿ ಇವರನ್ನು ಕಾಯಬೇಕು. ನಾನು ಇವರ ಸಂಗಡ ಇದ್ದಾಗ ನೀನು ನನಗೆ ಕೊಟ್ಟಿರುವ ನಿನ್ನ ಹೆಸರಿನಲ್ಲಿ ಇವರನ್ನು ಕಾಯುತ್ತಾ ಬಂದೆನು, ಇವರನ್ನು ಕಾಪಾಡಿದೆನು. ಯೇಸು ಕ್ರಿಸ್ತನು ಕೇವಲ ಶಿಷ್ಯರನ್ನು ಆರಿಸಿಕೊಂಡು ತಂದೆಯನ್ನು ಪ್ರಕಟಿಸಿದ ಮಾತ್ರವಲ್ಲದೆ ಈ ಶಿಷ್ಯರನ್ನ ಕಾಯುತ್ತಾ ಬಂದಿದ್ದಾನೆ. ಕಾಯುತ್ತಾ ಬರಬೇಕಾಗಿದ್ದರೆ ಕದ್ದುಕೊಳ್ಳುವಂತ ಕಳ್ಳರಿದ್ದಾರೆ, ಸೋಲಿಸುವ ವೈರಿಗಳಿದ್ದಾರೆ ಎಂಬುದು ಇದರಲ್ಲಿ ಪ್ರಕಟವಾಗುತ್ತದೆ. ಸೊ ಯೇಸು ಕ್ರಿಸ್ತನು ಈ ಶಿಷ್ಯರಿಗೆ ಬೋಧಿಸುತ್ತಿರುವಾಗ ದುರ್ಬೋಧನೆಗೆ ಒಳಗಾಗದ ಹಾಗೆ ಕಾದಿದ್ದಾನೆ. ವೈರಿಯು ಇವರನ್ನ ಕೆಡಿಸಿದ ಹಾಗೆ ಕಾಪಾಡಿದ. ಅದರಿಂದಲೇ ಆತನ ಹಿಂದಿನ ವಚನದಲ್ಲಿ ಹೇಳ್ತಾನೆ, ಆ ಒಬ್ಬನು ಬಿಟ್ಟು ಇನ್ನು ಯಾರು ನಾನು ಕಳ್ಕೊಳ್ಳಲಿನ ಕೊಟ್ಟವರಲ್ಲಿ. ಯೇಸು ಕ್ರಿಸ್ತನ ಸೇವೆ ಈ ಲೋಕಕ್ಕೆ ಬಂದಿದ್ದು ತಂದೆಯನ್ನು ಪ್ರಕಟಿಸುವುದಕ್ಕೆ. ಆ ತಂದೆಯನ್ನು ಪ್ರಕಟಿಸಿದಂತ ಜನರು ತಂದೆಯನ್ನ ತಿಳಿದುಕೊಂಡು ತನ್ನಲ್ಲಿ ನಂಬಿಕೆ ಇಡುವುದಕ್ಕೆ ಸಿದ್ಧರಾಗುವಾಗೆ ಈ ಟೀಮನ್ನ
ಆತನು ಪ್ರಿಪೇರ್ ಮಾಡಿದನು. ಇಲ್ಲಿಗೆ ನಾನು ಮುಗಿಸ್ತೀನಿ. ನಾವು ಕಲಿತಂತ ವಿಷಯಗಳಲ್ಲಿ ಇನ್ನ ನೀವು ಮುಂದಕ್ಕೆ ಹೋದ್ರೆ 24ನೇ 17ನೇ ಪೂರ್ತಿ ಓದಿಕೊಳ್ಳ್ರಿ. ಆಗ ಯೇಸುವಿನ ಹೃದಯ ಏನೆಂಬುದು ಪ್ರಕಟವಾಗುತ್ತದೆ. ಸೊ ನಾವು ಕಲಿತಂತ ವಿಷಯಗಳಲ್ಲಿ ಯೇಸು ಕ್ರಿಸ್ತನ ಲೋಕಕ್ಕೆ ಬಂದಿದ್ದು ನರವತಾರ ರೀತಿ ಬಂದ ಕಾರಣ ತಂದೆಯನ್ನ ನಮಗೆ ಪರಿಚಯ ಮಾಡುವುದಕ್ಕೆ, ತಂದೆ ಏನು ಕೆಲಸ ಮಾಡ್ತಾ ಇದ್ದಾನೆ, ಹೇಗೆ ಮಾಡ್ತಾ ಇದ್ದಾನೆ ಅನ್ನುವುದನ್ನ ತನ್ನ ಮೂಲಕವಾಗಿ, ತಾನು ಮಾಡುವ ಕೆಲಸಗಳ ಮೂಲಕವಾಗಿ ಪ್ರಕಟಿಸುವುದಕ್ಕೆ, ತಂದೆಯು ದೇವರಾಗಿರುವತನು ಪರಲೋಕದಲ್ಲಿದ್ದಾನೆ, ಆತನು ತಂದೆ, ನಮ್ಮ ತಂದೆ ಎಂಬುದಾಗಿ ಜನರಿಗೆ ಆತನು ತಿಳಿಸಿದನು. ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆ, ನಾನು ಬೇರೆಲ್ಲ, ತಂದೆ ಬೇರೆಲ್ಲ. ಯೋಹಾನ ಬರೆದ ಸುವಾರ್ತೆ ಪ್ರಕಟಣೆ, ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಶಿಷ್ಯರು ಕೇಳ್ತಾರೆ, ಸ್ವಾಮಿ ನಮಗೆ ತಂದೆಯನ್ನು ತೋರಿಸುವ ಅಷ್ಟೇ ಸಾಕು ಅಂತೇಳಿ 8ನೇ ವಚನದಲ್ಲಿ 8ನೇ ವಚನದಲ್ಲಿ ಫಿಲಿಪ್ಪನು ಕೇಳುವಾಗ, ಫಿಲಿಪ್ಪನೇ ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆ. ಸೊ ಯೇಸು ಬಂದ ಉದ್ದೇಶ ತಂದೆಯ ಅಂದರೆ ನಾನು ಯೇಸು ಕ್ರಿಸ್ತನೇ. ಯೇಸು ಕ್ರಿಸ್ತನನ್ನು ಕಂಡಂತವನು, ಯೇಸು ಕ್ರಿಸ್ತನ ಮಾತನ್ನು ಕೇಳಿದಂತವನು ದೇವರನ್ನು ಕಂಡಿದ್ದಾನೆ, ದೇವರ ಮಾತನ್ನು ಕೇಳಿದ್ದಾನೆ. ಇದು ಮನುಷ್ಯರಿಗೆ ಪ್ರಕಟವಾಗಬೇಕು. ಮನುಷ್ಯರು ದೇವರು ಯಾರೆಂಬುದು ಅರಿಯದಿದ್ದರೆ ಆತನಲ್ಲಿ ನಂಬಿಕೆ ಇಡಲಿಕ್ಕೆ ಸಾಧ್ಯತೆ ಇಲ್ಲ. ಸೊ ಯೇಸು ಕ್ರಿಸ್ತನು ಬಂದಿದ್ದು ದೇವರನ್ನ ಮನುಷ್ಯರಿಗೆ ಪ್ರಕಟಿಸುವುದಕ್ಕಾಗಿ, ಮತ್ತು ತಾನು ಪ್ರಕಟಿಸಿದಂತ ಮನುಷ್ಯರು ಆತನ ಸಾಕ್ಷಿಗಳಾಗಿರಬೇಕಂತ ಹೇಳುವಂತ ಉದ್ದೇಶದಿಂದ ಆತನು 3 ವರ್ಷಗಳಲ್ಲಿ ತನ್ನನ್ನ ದೃಢವಾಗಿ ನಂಬಿ ತಾನು ದೇವರಿಂದ ಬಂದಂತ ರಕ್ಷಕನು ಎಂಬುದನ್ನ ಶಿಷ್ಯರು ಗುರುತಿಸುವ ಹಾಗೆ ಆತನು ಮಾಡಿದನು. ಸೊ ಯೇಸುವಿನ ಸೇವೆ ಬಂದ ಉದ್ದೇಶ ಪೂರ್ಣವಾಯಿತು. ತಂದೆಯೇ, ನಾನು ನೀನು ನನಗೆ ಕೊಟ್ಟ ಕೆಲಸವನ್ನ ಭೂಲೋಕದಲ್ಲಿ ಮಾಡಿ ನಿನ್ನನ್ನು ಮಯಪಡಿಸಿದ್ದೇನೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಿಮಗೊಂದು ಪ್ರಶ್ನೆ. ಯೇಸುವನ್ನು ನಂಬಿದಂತ ನೀವು ನಾನು ಎಷ್ಟೋ ಭಾಗ್ಯವಂತರು. ಈ ಕಾರಣದಿಂದ ನಿನ್ನನ್ನು ಬಿಡುಗಡೆ ಮಾಡಿದ ಈ ಯೇಸು ಯಾರು ಎಂಬುದನ್ನ ಆತನು ತನ್ನ ಗ್ರಂಥದಲ್ಲಿ ಬರೆಸಿಟ್ಟಿದ್ದಾನೆ. ಬೋಧಿಸುವಂತ ಬೋಧಕರನ್ನು ಕೊಟ್ಟಿದ್ದಾನೆ, ನಿನಗೆ ವಿದ್ಯೆ ವಿವೇಕಗಳನ್ನು ಕೊಟ್ಟಿದ್ದಾನೆ. ನಿನ್ನ ಕರ್ತವ್ಯ, ನಿನ್ನ ಜೀವಮಾನದಲ್ಲಿ ನೀನು ಹಿಂಬಾಲಿಸುತ್ತಿರುವಂತ ಯೇಸು ಯಾರೆಂಬುದನ್ನ ನೀನು ತಿಳ್ಕೊಳ್ಳುವುದಾಗಿದ್ದರೆ, ಎಷ್ಟರ ಮಟ್ಟಿಗೆ ನೀನು ಆತನನ್ನು ತಿಳಿದುಕೊಳ್ಳುತ್ತೀಯೋ ಅಷ್ಟರ ಮಟ್ಟಿಗೆ ಫಲಭರಿತ ಜೀವಿತವನ್ನ ಆತನನ್ನು ಈ ಲೋಕದಲ್ಲಿ ಮಯಪಡಿಸಲಿಕ್ಕೆ ಸಾಧ್ಯತೆ ಆಗ್ತದೆ. ವಿಶ್ವಾಸಿಗಳೆನಿಸಿಕೊಂಡಂತ ನಾವು ಭಾಗ್ಯವಂತರು. ಆ ಭಾಗ್ಯಕರವಾದ ಜೀವಿತವನ್ನ ನಾವು ಈ ಲೋಕದಲ್ಲಿ ಜೀವಿಸಬೇಕಾಗಿದ್ರೆ ಆ ಭಾಗ್ಯವನ್ನು ತಂದುಕೊಟ್ಟಂತ ಆ ರಕ್ಷಕನನ್ನ ನಾವು ಅರಿತುಕೊಳ್ಳಬೇಕು. ಸೊ ದೇವರು ನಮಗೆ ಸಹಾಯ ಮಾಡಲಿ. ಯೇಸು ಈ ಲೋಕಕ್ಕೆ ಬಂದಿದ್ದು ತಂದೆಯಾದ ದೇವರನ್ನ ಜನರಿಗೆ ಪ್ರಕಟಿಸುವುದಕ್ಕಾಗಿ. ಆ ಸೇವೆಯನ್ನು ಆತನು ಮಾಡಿ ಮುಗಿಸಿದನು. ಆತನು ಮಾಡಿ ಮುಗಿಸಿದ ಸೇವೆ ಇವತ್ತು ಕೂಡ ನನ್ನಲ್ಲಿ ನಿಮ್ಮಲ್ಲಿ ಕೆಲಸ ಮಾಡುತ್ತಾ ಇರುವುದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಆತನ ಸಾಕ್ಷಿಗಳಾಗಿ ನಾವು ಈ ಲೋಕದಲ್ಲಿ ಮುಂದುವರಿಯುವಂತೆ ದೇವರ ಆತ್ಮ ನಮಗೆ ಸಹಾಯ ಮಾಡಲಿ.